Hello friends, welcome back again. Who are you School 2015 ಅನ್ನೋ ಸೀರೀಸ್ ನ ನೋಡಿದ್ವಿ. ತುಂಬಾನೇ ಚೆನ್ನಾಗಿತ್ತಲ್ವಾ? ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಕೂಲ್ ಡ್ರಾಮಾನ ಸ್ಟಾರ್ಟ್ ಮಾಡೋಣ. ಇದಕ್ಕೂ ಮುಂಚೆ ನೋಡಿರೋ ತರ ಲವ್, ರೊಮ್ಯಾನ್ಸ್ ಆ ತರ ಹೋಗೋದಿಲ್ಲ. ಇದು ತುಂಬಾನೇ ಸೈಕಾಲಜಿಕಲ್ ಥ್ರಿಲ್ಲರ್ ಸೀರೀಸ್ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಏನಿಷ್ಟು ಸ್ಲೋ ಆಗಿ ಹೋಗ್ತಿದೆ ಅಂತ ಅನ್ಸುತ್ತೆ. ಬಟ್ ಹೋಗ್ತಾನೆ ಗೊತ್ತಾಗೋದು ಒಂದೊಂದು ಎಪಿಸೋಡ್ ಒಂದೊಂದು ಕ್ಲೈಮ್ಯಾಕ್ಸ್ ತರ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನಮ್ ಕೈಲಿ ಗೆಸ್ ಮಾಡಕ್ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು. ಆತರ ಒಂದು ಬೇರೆ ಲೆವೆಲ್ ಥ್ರಿಲ್ಲರ್ ಸೀರೀಸ್ ಇವತ್ತು ನೋಡೋದು. ಇಷ್ಟೆಲ್ಲ ಹೇಳಿದೆ ಸೀರೀಸ್ ಹೇಳಮ್ಮ ಅಂತ ಕೇಳ್ತೀರಾ. ಈ ಸೀರೀಸ್ ಹೆಸರು ಪಿರಮಿಡ್ ಗೇಮ್ ಅಂತ. ಈ ಸೈಕೋ ಮತ್ತೆ ಥ್ರಿಲ್ಲರ್ ಮೂವೀಸ್ ಎಲ್ಲ ನೋಡೋರ್ಗೆ ಈ ಸೀರೀಸ್ ತುಂಬಾನೇ ಇಷ್ಟ ಆಗುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೀರೀಸ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೆಲ್ಲ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಇರುತ್ತೆ. ಫಾಲೋ ಮಾಡದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ ಸೀರೀಸ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲೇ ಗರ್ಲ್ಸ್ ಹೈಸ್ಕೂಲ್ ನ ತೋರಿಸ್ತಾರೆ. ಅಲ್ಲಿ ಸಪರೇಟ್ ಆಗಿ ಒಂದು ಬ್ಲಾಕ್ ಕ್ಲಾಸ್ 5 ಅಂತ ಹಾಕಿರ್ತಾರೆ. ಇದು ಮಾತ್ರ ಯಾಕೆ ಸಪರೇಟ್ ಆಗಿದೆ ಅಂತ ಗೊತ್ತಿಲ್ಲ. ಒಳಗಡೆಯಿಂದ ಮಕ್ಕಳೆಲ್ಲ ಜೋರಾಗಿ ಕೂಗಾಡೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಏನ್ ನಡೀತಿದೆ ಅಂತ ನೋಡಿದ್ರೆ ಕ್ಲಾಸ್ ರೂಮ್ ಅಲ್ಲಿ ಒಂದು ಹುಡುಗಿ ಕೈಲಿ ಕತ್ತಿನ ಇಟ್ಕೊಂಡು ನಾನು ಏನಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ನಾನು ಏನ್ ಮಾಡ್ಬಿಟ್ಟೆ ಅಂತ ಕೂಗಾಡ್ತಾ ಇರ್ತಾಳೆ. ಇದನ್ನ ನೋಡಿ ಆಪೋಸಿಟ್ ಇರೋ ಸ್ಟೂಡೆಂಟ್ಸ್ ಎಲ್ಲ ಏನಾಯ್ತು ಇವಾಗ ಅವಳಿಗೆ ಯಾಕತ್ರ ಹುಚ್ಚುಚ್ಚಾಗಿ ಆಡ್ತಿದ್ದಾಳೆ, ಇವಾಗ ಏನಕ್ಕಿತ್ರ ಎಲ್ಲ ಮಾಡ್ತಿದ್ದಾಳೆ, ಇವಳಿಗೆ ಈ ತರ ಆದ್ರೆ ಅದಕ್ಕೆ ನಾವ್ ಕಾರಣನಾ, ನಮ್ಮನ್ನೆಲ್ಲ ಏನಕ್ಕಿತ್ರ ಕತ್ತಿ ತೋರಿಸಿ ಬೆದರಿಸ್ತಾ ಇದ್ದಾಳೆ, ಸುಮ್ನೆ ನಮ್ಮೆಲ್ಲ ಅಪಾದನೆ ಆಗ್ತಾ ಇದ್ದಾಳೆ, ಕೈಯಲ್ಲಿ ಕತ್ತಿ ಇಟ್ಕೊಂಡಿದ್ದಾಳೆ, ಯಾರನ್ನದು ಚುಚ್ಚಿಗೆ ಹಾಕ್ಬಿಡ್ತಾಳೆ ಅಂತ ಹೇಳಿ ಒಬ್ಬೊಬ್ರು ಒಂದ್ ವಿಷಯನ ಮಾತಾಡ್ತಾ ಇದ್ರೆ ಇನ್ ಕೆಲವರು ಅವಳ ಬಗ್ಗೆ ತಪ್ಪ ಕೂಡ ಮಾತಾಡ್ತಾರೆ. ಇದ್ರ ಒಬ್ಬೊಬ್ರು ಒಂದೊಂದ್ರ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಅವಳಿಗೆ ಒಂದ್ ಸ್ಟೇಜ್ ಗೆ ಟೆನ್ಷನ್ ಆಗೋಯ್ತು. ನನ್ ಬಗ್ಗೆ ಹಿಂಗ ಮಾತಾಡ್ತೀರಾ ಅಂತ ಕತ್ತಿ ತಗೊಂಡ್ ಹತ್ರ ಬಂದವಳು ಯಾರನ್ನ ಚುಚ್ಚಕ್ ಹೋಗಕ್ಕೆ ರೆಡಿ ಆಗ್ಬಿಟ್ಲು. ಆದ್ರೆ ಟಕ್ಕಂತ ಇನ್ನೊಂದು ಹುಡುಗಿ ಅಡ್ಡ ಬರ್ತಾಳೆ. ಏನ್ ಮಾಡ್ತಾ ಇದ್ಯಾ, ಯಾಕೆ ಇವಾಗ ಇತರ ಆಡ್ತಾ ಇದ್ಯಾ, ಕತ್ತಿನ ಕೆಳಗಡೆ ಹಾಕು ಅಂತ ಹೇಳಿದ್ರೆ ಅವಳು ಇನ್ನೂ ಟೆನ್ಷನ್ ಆಗ್ಬಿಟ್ಲು. ಎಲ್ಲ ನಿನ್ನಿಂದಾನೆ ಈ ತರ ಆಗಿದ್ದು, ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ, ನೀನ್ ಏನಕ್ಕೆ ಈ ತರ ಮಾಡ್ತಾ ಇದೀಯ ಅಂತ ಅನ್ಕೊಂಡ್ ಮಾತಾಡ್ಕೊಂಡ್ ಇದ್ದವಳು ಟಕ್ಕಂತ ಕತ್ತಿನ ಎತ್ಕೊಂಡ್ ಬೀಸೆ ಬಿಡೋದಾ. ಅಷ್ಟೇ ಎದುರುಗಡೆ ಇರೋ ಹುಡುಗಿ ಕತ್ತು ಕಟ್ಟಾಗ್ಬಿಟ್ಟು ಹಂಗೆ ಡ್ರಾಪ್ ಬ್ಲಡ್ ಸುರಿಯಕ್ಕೆ ಶುರು ಆಗೋಯ್ತು. ಇದು ಅವಳು ಗೊತ್ತಿದ್ದು ಮಾಡದ್ಲಾ ಗೊತ್ತಿಲ್ದೆ ಮಾಡದ್ಲಾ ಅಂತಾನೆ ಗೊತ್ತಿಲ್ಲ. ಕಟ್ ಮಾಡಿದ್ದೇನೋ ಇವಳೆ, ಕಿರ್ಚೋದು ಇವಳೆ, ಜೋರಾಗಿ ಕೂಗ್ಬಿಟ್ಲು. ಇವಾಗ ಹಂಗೆ ಸೀನ್ ಕಟ್ ಮಾಡಿ ಒಂದು 3 months ಆದ್ಮೇಲೆ ತೋರಿಸ್ತಾರೆ. ಇವಾಗ ಈ ತರ ಒಂದು ಘಟನೆ ನಡೀತಲ್ಲ, ಆ ಸ್ಕೂಲ್ಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿರೋ ಹುಡುಗಿ ಒಬ್ಳು ಬರ್ತಾಳೆ. ಆಕ್ಚುಲಿ ಇವಳೆ ಸೀರೀಸ್ ನ ಹೀರೋಯಿನ್. ಇವಳ ಹೆಸರು ಸೂಜಿ ಅಂತ. ಬಂದಿದ್ದು ಫಸ್ಟ್ ಡೇ ಆದ್ರೂ ಲೇಟ್ ಆಗಿ ಬಂದ್ಬಿಟ್ಲು. ಅದರಿಂದ ಎಂಟ್ರೆನ್ಸ್ ಅಲ್ಲಿರೋ ಟೀಚರ್ ಹತ್ರ ಸಿಕ್ಕಾಕೊಂಡ್ಲು. ಸರಿಯಾಗಿ ಬೈಸ್ಕೊಂತಾಳೆ. ಅವಳು ಹೇಳ್ತಾಳೆ, ಮೇಡಮ್ ನಾನು ಈ ತರ ಟ್ರಾನ್ಸ್ಫರ್ ಆಗಿರೋ ಸ್ಟೂಡೆಂಟ್, ಹೊಸದಾಗಿ ಬಂದಿದ್ದೀನಿ, ಬೇಗ ಬಂದ್ರೆ ಎಲ್ಲರ ಹತ್ರ ಹೆಂಗ್ ಪರಿಚಯ ಮಾಡ್ಕೊಳ್ಳೋದು, ಅದರಿಂದ ಸ್ವಲ್ಪ ಲೇಟ್ ಆಗಿ ಬಂದ್ರೆ ಎಲ್ಲರಿಗೂ ಸ್ವಲ್ಪ ಇದಾಗುತ್ತೆ ಅಂತಾನೆ ಬಂದೆ ಮೇಡಮ್ ಅಂತ ಏನೋ ಕಥೆನ ಹೇಳ್ತಾಳೆ. ಇದ್ರೂ ಬೈಸ್ಕೊಂಡು ಕರ್ಕೊಂಡೋಗಿ ಒಳಗಡೆ ಬಿಟ್ರು. ಅವಳ ಹತ್ರ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಒಂದು ಹುಡುಗಿ ಸ್ಪೀಡ್ ಆಗಿ ಬಂದು ಡಿಕ್ಕಿ ಹೊಡೆದ್ಬಿಟ್ಲು. ಡಿಕ್ಕಿ ಹೊಡೆದಿದ್ದಕ್ಕೆ ನಮ್ ಹೀರೋಯಿನ್ ಏನೋ ಅಷ್ಟು ಟೆನ್ಷನ್ ಆಗ್ಲಿಲ್ಲ. ಬಟ್ ಆ ಹುಡುಗಿ ಏನೋ ದೊಡ್ಡದಾಗಿ ತಪ್ಪು ಮಾಡ್ಬಿಟ್ಟಿರ್ತಾರ. ಅಯ್ಯೋ ಸಾರಿ ಅಂತ ಹೇಳ್ತಾಳೆ. ಇರ್ಲಿ ಪರವಾಗಿಲ್ಲ ನೀವು ಹೋಗಿ ಅಂತಂದಾಗ, ನೀನ್ ಹುಡುಕ್ತಾ ಇರೋದು ಸೆಕೆಂಡ್ ಇಯರ್ ಆಫೀಸ್ ಅಲ್ವಾ, ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಹೋಗಿ ಅಂತ ಹೇಳ್ಬಿಟ್ಟು ಅವ್ಳು ಪಡ್ಕೊಳ್ಳಿಂದ ಹೊರಟೋದ್ಲು. ಹೀರೋಯಿನ್ಗೆ ಏನ್ ಅರ್ಥ ಆಗ್ಲಿಲ್ಲ. ನಾನು ಏನು ಹೇಳಲೇ ಇಲ್ಲ, ಈ ಹುಡುಗಿ ಹೆಂಗ್ ಹೇಳಿದ್ರು ನಾನು ಸೆಕೆಂಡ್ ಇಯರ್ ಅಂತ ಯೋಚನೆನಲ್ಲಿ ಆಫೀಸ್ ರೂಮ್ ಒಳಗಡೆ ಕೂಡ ಹೋಗ್ತಾಳೆ. ಅಲ್ಲಿರೋ ಅವ್ರ ಕ್ಲಾಸ್ ಟೀಚರ್ ಇವಳಿಗೆ ಕೊಡ್ಬೇಕಾಗಿರೋ ನೇಮ್ ಬ್ಯಾಡ್ಜ್ ಮತ್ತೆ ರೋಲ್ ನಂಬರ್ ಎಲ್ಲ ಕೊಡ್ತಾ ಇರ್ಬೇಕಾದ್ರೆ ಅಲ್ಲಿರೋ ಸ್ಟಾಫ್ ಎಲ್ಲ ಇವಳ ಕಡೆ ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಆ ಕ್ಲಾಸ್ 5 ಬಂದಿರೋ ಹೊಸ ಹುಡುಗಿ ಇವಳೇನಂತೆ ಅನ್ನೋ ತರ ಮಾತಾಡ್ತಾ ಇರ್ತಾರೆ. ಇವಳಿಗೆ ಏನ್ ಅರ್ಥ ಆಗ್ತಲ್ಲ ಏನ್ ಹೇಳ್ತಿದಾರೆ ಇವರು ಅಂತ. ಆ ಟೀಚರ್ ಕೂಡ ಸರಿ ನಡಿಯಮ್ಮ ಕ್ಲಾಸ್ ಟೈಮ್ ಆಯ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕ್ಲಾಸ್ ಕಡೆ ಕೂಡ ಕರ್ಕೊಂಡು ಹೋಗ್ತಾರೆ. ಕ್ಲಾಸ್ ಕಡೆ ಅನ್ನೋದಕ್ಕಿಂತ ಸಪರೇಟ್ ಆಗಿ ಒಂದು ಬಿಲ್ಡಿಂಗ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೇಕು. ಆ ಕ್ಯಾಂಪಸ್ ಒಳಗಡೆನೆ ಸಪರೇಟ್ ಆಗಿ ಒಂದು ಬಿಲ್ಡಿಂಗ್ ಒಳಗಡೆನೆ ಇವ್ರ ಕ್ಲಾಸ್ ಇರೋದು. ಇಲ್ಲೇ ನಮ್ಮ ನಿಮ್ ಕ್ಲಾಸ್ ಇರೋದು, ನಿಮ್ ಕ್ಲಾಸ್ ಒಂದೇ ಇರೋದು ಅಂತ ಹೇಳ್ತಾರೆ. ಹೀರೋಯಿನ್ಗೆ ಏನ್ ಅರ್ಥ ಆಗ್ತಿಲ್ಲ. ಏನ್ ಸರ್ ನಮ್ ಕ್ಲಾಸ್ ಒಂದೇನಾ ಅಂದಾಗ, ಊನಮ್ಮ ನಾವಿರೋ ಬಿಲ್ಡಿಂಗ್ ಅಲ್ಲಿ ನಿಮ್ ಕ್ಲಾಸ್ ಮಾತ್ರ ಜಾಗ ಇಲ್ಲ, ಅದರಿಂದ ಈ ಹೊಸದಾಗಿ ಕಟ್ಟಿರೋ ಬಿಲ್ಡಿಂಗ್ ಅಲ್ಲಿ ನಿಮ್ ಕ್ಲಾಸ್ ನ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಂಗೆ ಕ್ಲಾಸ್ ಒಳಗಡೆ ಕರ್ಕೊಂಡೋಗಿ ಎಲ್ಲರಿಗೂ ಇಂಟ್ರೊಡ್ಯೂಸ್ ಕೂಡ ಮಾಡಿಸ್ತಾರೆ. ಈ ತರ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿರೋ ಹುಡುಗಿ ಅಂತ. ಆಗ ನಮ್ ಹೀರೋಯಿನ್ ಅವಳನ್ನ ಇಂಟ್ರೊಡಕ್ಷನ್ ಕೊಡ್ಕೊಳ್ಳೋದಕ್ಕೂ ಮುಂಚೆನೇ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾಳೆ. ಆಕ್ಚುಲಿ ನಮ್ ಹೀರೋಯಿನ್ ಅವ್ರ ಅಪ್ಪ ಬಂದು ಒಂದು ಮಿಲಿಟರಿ ಆಫೀಸರ್. ಅವಾಗಿಂದ ಇವಾಗವರೆಗೂ ಅಂದ್ರೆ ನಮ್ ಹೀರೋಯಿನ್ ಚಿಕ್ಕ ವಯಸ್ಸಿಂದ ಇವಾಗವರೆಗೂ ಸುಮಾರು ಸ್ಕೂಲ್ಸ್ ನ ಚೇಂಜ್ ಮಾಡಿಸಿರ್ತಾರೆ. ಅವರೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ತಾರೋ ಅಲ್ಲೆಲ್ಲ ಒಂದು ಹೊಸ ಸ್ಕೂಲ್ ಅಲ್ಲಿ ಹಾಕ್ತಾನೆ ಇರ್ತಾರೆ ಇವ್ರನ್ನ. ಆ ತರನೇ ಚಿಕ್ಕ ವಯಸ್ಸಿಂದ ಇವಳಿಗೆ ಚೆನ್ನಾಗಿ ಅಭ್ಯಾಸ ಕೂಡ ಆಗ್ಬಿಟ್ಟಿರುತ್ತೆ. ಈಗ ಮನ್ಸ್ನ ಗಟ್ಟಿ ಮಾಡ್ಕೊಂಡು ಹೇಳ್ತಾಳೆ, ಈ ಸ್ಕೂಲ್ ಅಲ್ಲಿ ಕೂಡ ನಾನು ಆದಷ್ಟು ಬೇಗ ಮಿಂಗಲ್ ಆಗ್ಬಿಡ್ತೀನಿ. ಈ ಸ್ಕೂಲ್ ಸ್ಟೂಡೆಂಟ್ಸ್ ನನ್ಗೇನು ಪ್ರಾಬ್ಲಮ್ ಆಗೋದಿಲ್ಲ, ನಾನು ಆರಾಮಾಗಿರ್ತೀನಿ ಅಂತ ಹೇಳಿ ಒಂದು ನಗುಮುಖದಿಂದಾನೇ ಇಂಟ್ರಡಕ್ಷನ್ ನ ಕೊಡ್ತಾಳೆ. ಬಟ್ ಆಪೋಸಿಟ್ ಇಂದ ಯಾವ್ದೇ ಒಂದು ರಿಯಾಕ್ಷನ್ ಇಲ್ಲ. ಎಲ್ಲಾ ಸ್ಟೂಡೆಂಟ್ಸ್ ಹಂಗೆ ಟೆರರ್ ಆಗಿ ನೋಡ್ತಾ ಇರ್ತಾರೆ. ಸರಿ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಅವಳುಗಳೇ ಸಮಾಧಾನ ಮಾಡ್ಕೊಂಡು ಮುಂದ್ಗಡೆ ಇರೋ ಬೆಂಚಲ್ಲಿ ಹೋಗಿ ಕೂತ್ಕೊಂತಾಳೆ. ಅಲ್ಲಿ ಪಕ್ಕದಲ್ಲಿ ಒಂದು ಹುಡುಗಿ ಜಮ್ ಅಂತ ಮಲ್ಗಿರ್ತಾಳೆ. ಹೀರೋಯಿನ್ಗೆ ಏನ್ ಅರ್ಥ ಆಗ್ತಲ್ಲ ಯಾಕೆ ಹುಡುಗಿ ತರ ಮಲ್ಗಿದಾಳೆ ಅಂತ. ಆ ಟೀಚರ್ ನೋಡ್ಬಿಟ್ಟು ಆ ಹುಡುಗಿ ಮಲ್ಗಿದಾಳ, ಹುಡುಗಿ ಸ್ವಲ್ಪ ಎಬ್ಸಿ ಬಿಡಮ್ಮ ಅಂತ ಹೇಳಿದ ತಕ್ಷಣ ಲೈಟ್ ಆಗಿ ನಮ್ ಹೀರೋಯಿನ್ ಕೈ ಇಟ್ಟಿರ್ತಾಳೆ ಅಷ್ಟೇ ಹುಡುಗಿ ಮೇಲೆ. ಆ ಹುಡುಗಿ ಹಂಗೆ ಕೈನ ತಟ್ಬಿಟ್ಟು ಎದ್ದು ಕೂತ್ಕೊಂತಾಳೆ. ಫುಲ್ ನಿದ್ದೆನಲ್ಲಿ ಇದ್ಲಲ್ಲ, ಅದಕ್ಕೆ ಭಯ ಪಟ್ಟಿದ್ದಾಳೆ ಅಂತ ಅನ್ಕೊಂತೀವಿ. ನಮ್ ಹೀರೋಯಿನ್ ಕೂಡ ಹುಡುಗಿನ ನೋಡ್ಬಿಟ್ಟು ಒಂಥರ ಆಶ್ಚರ್ಯವಾಗಿ ನೋಡ್ತಾಳೆ. ಯಾಕಂದ್ರೆ ಮುಖ ಮೇಲೆ ಗಾಯ, ಕತ್ ಮೇಲೆ ಗಾಯ, ಕೈ ಮೇಲೆ ಗಾಯ, ಸರಿಯಾದ ಬುಲಿ ಕೇಸ್ ಅಂತ ಕಾಣುತ್ತೆ ಅಂತ ನೋಡ್ಕೊಂಡಿದ್ದವಳು ಹಂಗೆ ನಗು ಮುಖದಿಂದ ಅವಳ ಹತ್ರ ಹಂಗೆ ಮಾತ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನನ್ನ ಹೊಸದಾಗಿ ಟ್ರಾನ್ಸ್ಫರ್ ಆಗಿರೋ ಹುಡುಗಿ ಅಂತ. ಬಟ್ ಅವಳು ಏನು ರಿಯಾಕ್ಷನ್ ಕೊಡೋ ತರ ಇಲ್ಲ. ಆಕ್ಚುಲಿ ಆ ಹುಡುಗಿ ಹೆಸರು ಜೈನ್ ಅಂತ. ಇಲ್ಲೋಡು ನಾನು ನೀನು ಏನು ಫ್ರೆಂಡ್ಸ್ ಅಲ್ಲ, ನನ್ನ ಫ್ರೆಂಡ್ಶಿಪ್ ಮಾಡಕ್ ಕೂಡ ಟ್ರೈ ಮಾಡ್ಬೇಡ, ನಿನ್ ಕೆಲಸ ಅಷ್ಟು ನೀನ್ ನೋಡೋ ಅಂತ ಮುಖ ಕೊಡಿಯೋ ತರನೇ ಹೇಳ್ಬಿಟ್ಲು. ಇದಕ್ ಮೇಲೆ ನಮ್ ಹೀರೋಯಿನ್ ಏನ್ ಮಾತಾಡ್ತಾಳೆ, ಸೈಲೆಂಟ್ ಆಗ್ಬಿಟ್ಲು. ಆಮೇಲೆ ಕ್ಲಾಸ್ ಟೀಚರ್
ಟೀಚರ್ ಅಲ್ಲಿಂದ ಹೋದ್ಮೇಲೆ 3 ಹುಡುಗಿರು ಅವರೇ ವಾಲಂಟಿಯರ್ ಆಗಿ ಬಂದು ನಮ್ ಹೀರೋಯಿನ್ ಹತ್ರ ಮಾತಾಡ್ತಾರೆ. ಅದ್ರಲ್ಲಿ ಈಗ ಒಂದು ಹುಡುಗಿ ಮಾತಾಡ್ತಿದ್ದಾಳಲ್ಲ, ಈ ಹುಡುಗಿ ಹೆಸರು ಹರೇನ್ ಅಂತ. ಈ ಹುಡುಗಿ ಬಗ್ಗೆ ಇನ್ನಿಬ್ಬರು ಹುಡುಗಿರು ಇಂಟ್ರೊಡಕ್ಷನ್ ಕೊಡ್ತಾ ಇರ್ತಾರೆ. ನಮ್ ಕ್ಲಾಸ್ ಅಲ್ಲೇ ತುಂಬಾ ಸುಂದರವಾಗಿರೋ ಹುಡುಗಿ ಅಂದ್ರೆ ಇವಳೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹರೇನ್ ಅನ್ನೋ ಹುಡುಗಿ ಹೇಳ್ತಾಳೆ, ಏನು ನಾನೇ ಸುಂದರವಾಗಿದ್ದೀನಿ ಅಂತಂದ್ರೆ ನಮ್ ಕ್ಲಾಸ್ ಅಲ್ಲಿರೋ ಈರಾಮ್ ಬಗ್ಗೆ ಏನ್ ಹೇಳ್ತೀರಾ? ಅವಳು ಇನ್ನಷ್ಟು ಸುಂದರವಾಗಿದ್ದಾಳೆ, ನೋಡಕ್ ಒಳ್ಳೆ ಐಡಿಯಲ್ ತರ ಇದ್ದಾಳೆ, ಕ್ಲಾಸ್ ಅಲ್ಲಿ ಯಾರು ಅವಳನ್ನ ಇಷ್ಟ ಇಲ್ಲ ಅಂತ ಹೇಳೋದಿಲ್ಲ, ಇನ್ನು ಹೇಳ್ಬೇಕಂದ್ರೆ ಐಡಿಯಲ್ ಆಗೋದಕ್ಕೆ ಟ್ರೈನಿಂಗ್ ಎಲ್ಲ ಕೂಡ ತಗೊಂತಾ ಇದ್ದಾಳೆ ಅಂತ ಅವಳ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ರು. ಈ ತರ ಒಬ್ರಿಗೊಬ್ರು ಇಂಟ್ರೊಡ್ಯೂಸ್ ಆಗ್ತಾ ಇರ್ಬೇಕಾದ್ರೆ ಕ್ಲಾಸ್ ಲೀಡರ್ ಹುಡುಗಿ ಒಳಗಡೆ ಬರ್ತಾಳೆ. ಈ ಹುಡುಗಿ ಹೆಸರು ದುವಾ ಅಂತ. ನಮ್ಗೆ ಫಸ್ಟ್ ಪೀರಿಯಡ್ ಮ್ಯೂಸಿಕಲ್ ಕ್ಲಾಸ್, ಸೊ ಎಲ್ಲರೂ ಮ್ಯೂಸಿಕಲ್ ರೂಮ್ ಗೆ ನಡೀರಿ ಅಂತ ಹೇಳ್ತಾಳೆ. ಈಗ ನೆಕ್ಸ್ಟ್ ಸೀನ್ ಮ್ಯೂಸಿಕಲ್ ರೂಮ್ ಅಲ್ಲಿ ತೋರಿಸ್ತಾರೆ. ಎಲ್ಲರೂ ಅವ್ರವ್ರ ಪ್ಲೇಸ್ ಅಲ್ಲಿ ಕೂತಿರ್ಬೇಕಾದ್ರೆ ಟೀಚರ್ ಕೂಡ ಓಕೆ ಇವತ್ ಯಾರು ಬಂದು ನಿಮ್ ಪರ್ಫಾರ್ಮೆನ್ಸ್ ನ ತೋರಿಸ್ತೀರಾ ಅಂತ ಹೇಳಿದ ತಕ್ಷಣ ಅಲ್ಲಿರೋರೆಲ್ಲ ಕೋರಸ್ ಆಗಿ ಈ ರಾಮ್ ಅಂತ ಹೇಳಕ್ಕೆ ಶುರು ಮಾಡ್ಬಿಟ್ರು. ಇದಕ್ಕೂ ಮುಂಚೆ ನೋಡಿದ್ವಲ್ಲ ಐಡಲ್ ಅಂತ, ಆ ಹುಡುಗಿನೇ. ಅವಳಿಗೆ ಒಂಥರ ಅಲ್ಪ ಸಂತೋಷ ಒಳಗಡೆ, ಅಪ್ಪಾಡಿ ಎಲ್ಲರೂ ನನ್ನ ಹೆಸರನ್ನ ಹೇಳ್ತಾ ಇದಾರೆ, ಓಕೆ ಒಂದು ಪರ್ಫಾರ್ಮೆನ್ಸ್ ನ ಮಾಡ್ಬಿಟ್ಟು ಬಂದ್ಬಿಡೋಣ ಅಂತ ಮೈಕ್ ಕೈಗೆ ಎತ್ಕೊಂಡು ಹೋದವಳೆ. ಆಡೊಂದ್ ಕಡೆ ಏನು, ಡ್ಯಾನ್ಸ್ ಒಂದ್ ಕಡೆ ಏನು, ಸಾಕಾಗಿ ಪರ್ಫಾರ್ಮ್ ಮಾಡ್ತಾಳೆ. ಐಡಿಯಲ್ ಆಗೋದಕ್ಕೆ ಪ್ರಾಕ್ಟೀಸ್ ತಗೊಂತಿದ್ದಾಳೆ, ಟ್ರೈನಿಂಗ್ ತಗೊಂತಿದ್ದಾಳೆ ಅಂತ ಇಷ್ಟ ಮಾತ್ರ ಮಾಡದೇ ಇರ್ತಾಳ. ಸೂಪರ್ ಆಗಿ ಮಾಡ್ತಾಳೆ. ಏನು ಹುಡುಗರೆಲ್ಲ ವಿಸಿಲ್ ಹೊಡಿಯೋದೇನು, ಹುಡುಗಿರ್ ಕೂಗಾಡೋದೇನು ಅಂತ ಒಂದೇ ಸ್ಟೇಜ್ ಮೇಲೆ ಡ್ಯಾನ್ಸೋ ಈ ತರ ಒಂದ್ ಕಡೆ ನಡೀತಾ ಇರ್ಬೇಕಾದ್ರೆ ಹೀರೋಯಿನ್ ತೋರಿಸ್ತಾರೆ. ಅವಳಿಗೂ ಒಂದ್ ಲೆವೆಲ್ ಗೆ ಬಂದಿದ್ ಫಸ್ಟ್ ಡೇನೆ ಸುಮಾರು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡ್ಲು. ಒಂದು ಲೆವೆಲ್ ಗೆ ಎಲ್ಲರ ಹತ್ರ ಮಿಂಗಲ್ ಆಗ್ಬಿಟ್ಲು. ಆದ್ರೆ ಈ ಜೇನನ್ನ ಹುಡುಗಿ ಬಗ್ಗೆ ಮಾತ್ರ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಒಂಥರ ಅವಳನ್ನ ನೋಡೋದಕ್ಕೆ ವಿಚಿತ್ರವಾಗಿದ್ದಾಳೆ. ಏನ್ ವಿಷಯ, ಹೆಂಗ್ ತಿಳ್ಕೊಳ್ಳೋದು ಅಂತ ಪಕ್ಕದಲ್ಲಿರೋರ ಹತ್ರ ಎಲ್ಲ ಕೇಳಿದಾಗ ಅವರೆಲ್ಲ ಹೇಳ್ತಾಳೆ, ಅಯ್ಯಯ್ಯೋ ಆ ಹುಡುಗಿ ಪಕ್ಕದಲ್ಲೇ ಇದೆಯಾ, ನೀನ್ ಹುಷಾರಾಗಿರಮ್ಮ, ಅವಳ ಹತ್ರ ವಿಚಿತ್ರವಾದ ಕ್ಯಾರೆಕ್ಟರ್, ನಾವ್ ಯಾರೋ ಅವಳ ಹತ್ರ ಸೇರಲ್ಲ, ಅಷ್ಟಾಗಿ ಮಾತಾಡೋದು ಇಲ್ಲ, ಸ್ವಲ್ಪ ಡೇಂಜರಸ್ ಹುಡುಗಿ ಅಂತ ಕೂಡ ಹೇಳ್ಬೋದು, ನೀನ್ ಸ್ವಲ್ಪ ನೋಡ್ ಹುಷಾರಾಗಿರೋ ಅನ್ನೋ ತರ ಬೆದರ್ಸ್ಬಿಡ್ತಾರೆ. ಇವಳಿಗೆ ಭಯ ಆಗುತ್ತೆ. ಆದ್ರೆ ನೆಕ್ಸ್ಟ್ ಮಿನಿಟೇ ಪಾಪ ಜೇನನ್ನ ಹುಡುಗಿನ ಯಾವ್ದೋ ಒಂದು ರೂಮ್ ಅಲ್ಲಿ ಒಂದ್ 3 ಹುಡುಗಿ ಹಾಕೊಂಡು ಸರಿಯಾಗಿ ಹೊಡಿತಾ ಇರ್ತಾರೆ. ಇದನ್ನ ನೋಡಿನೇ ನಮ್ ಹೀರೋಯಿನ್ ಗೆ ಆಶ್ಚರ್ಯ. ಇವಳನ್ನ ನಾವು ಬುಲಿ ಅಂತ ಅನ್ಕೊಂಡ್ವಿ, ಆದ್ರೆ ಬೇರೆ ಹುಡುಗಿ ಇವಳನ್ನ ಬುಲಿ ಮಾಡ್ತಿದ್ದಾರೆ, ಹೊಡಿತಿದ್ದಾರೆ ಅಂತ ನೋಡ್ತಾಳೆ. ಸ್ವಲ್ಪ ಹೊತ್ತಲ್ಲಿ ಚೆನ್ನಾಗ ಹುಡುಗಿರ ಅವಳನ್ನ ಹಾಕಿ ತದಕ್ಬಿಟ್ಟು ಅಲ್ಲಿಂದ ಹೋದ್ಮೇಲೆ ಹೀರೋಯಿನ್ ವಾಂಟೆಡ್ ಆಗಿ ಹೋಗಿ ಮಾತಾಡ್ತಾಳೆ. ಇಲ್ಲಿ ನೋಡು ಜೇನ್, ನಾನ್ ನಿನ್ನ ಹತ್ರ ಮಾತಾಡ್ಬೇಕು, ನಾನು ನಿನ್ಗೆ ಫ್ರೆಂಡ್ ಅಲ್ಲ, ಅದ್ ನನ್ಗೆ ಚೆನ್ನಾಗೇ ಗೊತ್ತು, ಇದ್ರೂ ಏನಕ್ಕೆ ಹತ್ರ ಹುಡುಗಿರ ಹತ್ರ ಓದೇ ತಿಂತಾ ಇದೆಯಾ, ಇದ್ರ ಬಗ್ಗೆ ನೀನು ಕಂಪ್ಲೇಂಟ್ ಆದ್ರೂ ಮಾಡು ಅಥವಾ ಈ ಸ್ಕೂಲಲ್ಲೇ ಇರ್ಬೇಡ, ಸ್ಕೂಲ್ ಬಿಟ್ಟಾದ್ರೂ ಹೋಗು, ಏನಕ್ಕೆ ಇದನ್ನೆಲ್ಲ ಇಷ್ಟೊಂದು ಸಹಿಸ್ಕೊಂಡಿದ್ಯಾ ಅಂತ ಕೇಳಿದ್ರೆ ಅದಕ್ಕೆ ಜೇನ್ ಕಡೆಯಿಂದ ಏನು ಆನ್ಸರ್ ಬರಲ್ಲ. ಅವಳು ಸೈಲೆಂಟ್ ಆಗಿ ಇರ್ತಾಳೆ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ನೀನ್ ಯಾಕಿದ್ರ ಸೈಲೆಂಟ್ ಆಗಿದೆಯಾ ಏನು ಅಂತ ನನ್ಗೆ ಗೊತ್ತಿಲ್ಲ, ನಿನ್ಗೆ ನನ್ನ ಹತ್ರ ಹೇಳ್ಬೇಕು ಅಂತ ಇಷ್ಟ ಇದ್ರೆ ಹೇಳು, ಇಲ್ಲಾಂದ್ರೆ ಬೇಡ, ಈಗ ಸದ್ಯಕ್ಕೆ ನನ್ ಕೈಯಲ್ಲಿ ಆಗಿದ್ದು ಇದು ಮಾತ್ರನೇ ಅಂತ ಈ ಗಾಯ ಆಗಿರೋದಕ್ಕೆ ಮೆಡಿಸನ್ ಏನೋ ತಂದಿರ್ತಾಳೆ. ಅದನ್ನ ಅವಳ ಕೈಯಲ್ಲಿ ಕೊಡ್ಬೇಕಾದ್ರೆ ಕೈಯಲ್ಲಿ ನೋಡಿದ್ರೆ ಫುಲ್ ಆಗಿ ಕಟ್ ಮಾರ್ಕ್ಸ್, ಈ ಫುಲ್ ಆಗಿ ಕಟ್ ಮಾಡ್ಕೊಂಡಿರ್ತಾರಲ್ಲ, ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರಲ್ಲ, ಆತರ ಮಾರ್ಕ್ಸ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ಹೀರೋಯಿನ್ ಕೇಳ್ತಾಳೆ, ಏನಾಯ್ತಿದು, ಏನ್ ಈ ತರ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ಯಾ ಅಂದಾಗ ಜೇನ್ ಒಂದೇ ಒಂದ್ ಮಾತು ಕೇಳೋದು, ಇವತ್ ಏನ್ ದಿನ ಅಂತ. ಅವಳು ಕೂಡ ಡೇಟ್ ಮತ್ತೆ ಇವತ್ತು ಥರ್ಸ್ಡೇ ಅಂತ ಹೇಳಿದ ತಕ್ಷಣ ಓಡು, ಬೇಗ ಕ್ಲಾಸ್ ರೂಮ್ಗೆ ಓಡು ಅಂತ ಹೇಳ್ತಾಳೆ. ಹೀರೋಯಿನ್ಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಇವಳ ಹತ್ರ ಹೇಳ್ತಿದ್ದಾಳೆ, ಏನ್ ನಡೆಯುತ್ತೆ ಕ್ಲಾಸ್ ಅಲ್ಲಿ ಅಂತ. ಇವಳು ಎದ್ದು ಬಿದ್ದು ಕ್ಲಾಸ್ ಒಳಗಡೆ ಓಡೋಗಿ ನೋಡಿದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಕಾಮ್ ಆಗಿ ಕ್ಲಾಸ್ ಅಲ್ಲಿ ಕೂತಿರ್ತಾರೆ. ಇವಳ ಕಡೆ ಒಂಥರ ಹಂಗೆ ತಿರುಗಿ ನೋಡ್ತಾರೆ. ಈಗ ದುವಾ ಅಂತ ಕ್ಲಾಸ್ ಲೀಡರ್ ಹುಡುಗಿ ಇದ್ಲಲ್ವಾ, ಆ ಹುಡುಗಿ ಬಂದು ಓಕೆ ಇವತ್ತು ನಮ್ ಸೆಷನ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಹೊಸದಾಗಿ ನಮ್ ಕ್ಲಾಸ್ಗೆ ಟ್ರಾನ್ಸ್ಫರ್ ಆಗಿ ಬಂದಿರೋ ಹುಡುಗಿಗೆ ಇದ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಮ್ ಹೀರೋಯಿನ್ ಹತ್ರ ಹೇಳ್ತಾರೆ. ಇಲ್ಲಿ ನೋಡು ಸೂಜಿ, ನಾನೀಗ ನಿನ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದೀನಿ, ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿನ್ಗೊಂದು ಲಿಂಕ್ ಬಂದಿರತ್ತಲ್ಲ, ಅದನ್ನ ಡೌನ್ಲೋಡ್ ಮಾಡ್ಕೊ ಅಂತ ಹೇಳ್ತಾಳೆ. ಬಟ್ ನಮ್ ಹೀರೋಯಿನ್ ಏನ್ ಅರ್ಥ ಆಗ್ತಾ ಇಲ್ಲ, ಏನಕ್ಕೆ ನಾನೇನಕ್ಕೆ ಇದನ್ನ ಡೌನ್ಲೋಡ್ ಮಾಡ್ಬೇಕು ಅಂತ ಕೇಳ್ತಾಳೆ. ಇಲ್ಲಿ ನೋಡು, ಎವ್ರಿ ಮಂತ್ ಲಾಸ್ಟ್ ಥರ್ಸ್ಡೇ ನಮ್ ಕ್ಲಾಸ್ ಅಲ್ಲಿ ಪಿರಮಿಡ್ ಗೇಮ್ ಅಂತ ಒಂದು ಗೇಮ್ ನ ಆಡ್ತೀವಿ. ಈ ಗೇಮ್ ರೂಲ್ಸ್ ವೆರಿ ಸಿಂಪಲ್. ಎಲ್ಲರಿಗೂ 5 ವೋಟಿಂಗ್ ಚಾನ್ಸಸ್ ಇರುತ್ತೆ. 5 ಜನಕ್ಕೆ ವೋಟ್ ಮಾಡ್ಬೇಕು, ಯಾರಿಗ್ ಬೇಕಾಗಿದ್ರು ಮಾಡ್ಬೋದು. ಬಟ್ ಇರೋ ರೂಲ್ಸ್ ಒಂದೇ, ಅವ್ರೇ ವೋಟ್ ಮಾಡ್ಕೋಬಾರ್ದು, ಮತ್ತೆ ವೋಟ್ ಹಾಕಿರೋರ್ಗೆ ಇನ್ನೊಂದ್ಸತಿ ವೋಟ್ ಹಾಕ್ಬಾರ್ದು. ಆ ಟೈಮಿಂಗ್ ಮುಗ್ದಿದ್ಮೇಲೆ ಎಲ್ಲರದು ಕೌಂಟಿಂಗ್ ನ ಮಾಡ್ತೀವಿ. ಕೌಂಟಿಂಗ್ ಮಾಡ್ಬಿಟ್ಟು ಈ ಪಿರಮಿಡ್ ಅಲ್ಲಿ ABCD ಅಂತ ಇದೆ ಅಲ್ವಾ, ಈ ರ್ಯಾಂಕ್ಸ್ ಅಲ್ಲಿ ಯಾರಿಗೆ ಹೆಚ್ಚು ವೋಟಿಂಗ್ ಬಂದಿದೆ ಅಂತ ಈ ಲೆವೆಲ್ ಪ್ರಕಾರ ನಾವು ಕೂರಿಸ್ತೀವಿ. ಇದರಲ್ಲಿ ನಂಬರ್ 1 ಇದಾರಲ್ಲ, ಅಂದ್ರೆ A ಇದಾರಲ್ವಾ, ಅವ್ರು ಬಂದು ನಂಬರ್ 1 ಸ್ಥಾನದಲ್ಲಿ ಇರ್ತಾರೆ. ಅವ್ರಂತ್ರ ಎಲ್ಲದಕ್ಕೂ ಟಾಪ್ ಅಲ್ಲಿ ಇದ್ದಂಗೆ. ಅದ್ರ ಕೆಳಗಡೆ ಇರೋ BCD ಆಗಿರ್ಬೋದು, ಇನ್ ಯಾರೇ ಆಗಿರ್ಬೋದು, ಅವ್ರ ಹತ್ರ ಯಾವ್ದೇ ಕಿತಾಪತಿ ಕೆಲಸ ಮಾಡಬಾರ್ದು. ಮತ್ತೆ ಮುಖ್ಯವಾಗಿ ನಂಬರ್ A ಸ್ಥಾನದಲ್ಲಿ ಇರೋರು ಏನೇ ಹೇಳಿದ್ರೆ ಕೂಡ ಕೆಳಗಡೆ ಇರೋರು ಮಾಡ್ಲೇಬೇಕು ಅನ್ನೋ ತರ ಹೇಳ್ತಾಳೆ. ಮತ್ತೆ ಹೇಗೆ ಆಪೋಸಿಟ್ ಆಗಿ ಒಂದು ರ್ಯಾಂಕಿಂಗ್ ಇದೆ, ಅದೇ F ರ್ಯಾಂಕಿಂಗ್. ಒಂದು ವೋಟ್ ಕೂಡ ಬೀಳ್ದೇ ಇರೋರೆ ಈ ರ್ಯಾಂಕಿಂಗ್ ಅಲ್ಲಿ ಬರೋದು. ಅವ್ರು ಬಂದು ಹೇಗೆ ಡೆಡ್ ಆಪೋಸಿಟ್ ಅಲ್ಲಿ ಇರ್ತಾರೆ. ಹೇಗೆ ನಡೆಯೋ ಎಲ್ಲಾ ವಿಷಯನೂ ಇವ್ರಿಗೆ ಆಪೋಸಿಟ್ ಆಗಿ ನಡೆಯೋದು. ಓಕೆ, ನಾನೀಗ ಗೇಮ್ ರೂಲ್ಸ್ ಎಲ್ಲ ಹೇಳ್ಬಿಟ್ಟಿದೀನಿ. ಮತ್ತೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ಈಗ್ಲೇ ಹೇಳ್ತಾ ಇದೀನಿ, ಇಷ್ಟ ಇಲ್ದಿರೋರು ಗೇಮ್ ನ ಆಡೋ ಅವಶ್ಯಕತೆ ಇಲ್ಲ. ಯಾರಿಗೂ ನಾವಿಲ್ಲಿ ಫೋರ್ಸ್ ಮಾಡ್ತಾ ಇಲ್ಲ ಆಡಿ ಅಂತ. ಆಡಕ್ ಇಷ್ಟ ಇರೋರು ಆಡ್ಬೋದು. ಇದು ಕಂಪ್ಲೀಟ್ ಆಗಿ ನಿಮ್ಮ ಜವಾಬ್ದಾರಿಗೆ ಬಿಟ್ಟಿರೋದು. ನೀವೇ ಇದನ್ನ ಆಡೋಂಗಿದ್ರೆ ಆಡ್ಬೋದು ಅಥವಾ ಗೇಮ್ ನ ಅನ್ಇನ್ಸ್ಟಾಲ್ ಮಾಡಬಹುದು ಅನ್ನೋ ತರ ಅಲ್ಲಿರೋ ಲೀಡರ್ ಹುಡುಗಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಲು. ಅಷ್ಟೇ ಅಲ್ಲ, ಮುಖ್ಯವಾಗಿ ಜೇನ್ ಅನ್ನೋ ಹುಡುಗಿ ಬಗ್ಗೆ ಕೂಡ ಹೇಳ್ತಾರೆ. ಆ ಹುಡುಗಿ ಕೂಡ ಈ ಗೇಮ್ ನ ಆಡಲ್ಲ ಅನ್ನೋ ತರ. ಆಯ್ತಾ, ಈಗ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಾಯ್ತು, ವೋಟಿಂಗ್ ನ ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಎಲ್ಲರೂ ಟಕ್ ಟಕ್ ಅಂತ ಫೋನ್ ನ ತಗೊಂಡು ವೋಟಿಂಗ್ಸ್ ನ ಶುರು ಮಾಡ್ಬಿಟ್ರು. ಹೀರೋಯಿನ್ ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ದಿಕ್ ತೋಚದೆ ಕೂತಿರ್ತಾಳೆ. ಆಗ ಹೀರೋಯಿನ್ ಹತ್ರ 3 ಹುಡುಗಿರ್ ಬಂದ್ ಮಾತಾಡಿದ್ರಲ್ಲ, ಅದ್ರಲ್ಲಿ ಹರೇನ್ ಅನ್ನೋ ಹುಡುಗಿನ ಬಿಟ್ಟು ಇನ್ನಿಬ್ರು ಹುಡುಗಿರ್ ಮಾತಾಡಿದ್ರಲ್ವಾ, ಅವ್ರು ಬಂದು ಹೀರೋಯಿನ್ ಗೆ ಸಿಗ್ನಲ್ ಕೊಡ್ತಾರೆ, ನಮ್ ವೋಟಿಂಗ್ ಹಾಕು ಅಂತ. ಅದನ್ನ ನೋಡ್ಬಿಟ್ಟು ಇವಳು ಓಕೆ, ಇವರು ಒಳ್ಳೆಯವರೇ, ಇವರೇ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಹತ್ರ ತುಂಬಾ ಸ್ವೀಟ್ ಆಗಿ ಮಾತಾಡಿದ್ರಲ್ವಾ, ನಾನು ಇವ್ರಿಗೆ ವೋಟ್ ಹಾಕಿದ್ರೆ ಇವರು ನನ್ಗೆ ವೋಟ್ ಹಾಕ್ತಾರೆ ಅಂತ ಒಂದು ನಂಬಿಕೆ ಮೇಲೆ ವೋಟಿಂಗ್ ನ ಸ್ಟಾರ್ಟ್ ಮಾಡಿದ್ಲು. ವೋಟಿಂಗ್ ನ ಕೂಡ ಹಾಕ್ಬಿಟ್ರು. ಈಗ ವೋಟಿಂಗ್ ಟೈಮ್ ಮುಗೀತು. ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎಲ್ಲರೂ ಆಲ್ಮೋಸ್ಟ್
ABCD ಆ ಲೆವೆಲ್ ಅಲ್ಲಿ ಬಂದ್ಬಿಟ್ರು. ಹೀರೋಯಿನ್ ಗೆ ತುಂಬಾ ಖುಷಿ ಆಗುತ್ತೆ. ಅಪ್ಪಡಿ ಹಂಗಾದ್ರೆ ನಾನ್ ಕೂಡ ಲೆವೆಲ್ ಅಲ್ಲಿ ಒಂದ್ ಲೆವೆಲ್ ಅಲ್ಲಿ ಇರ್ತೀನಿ ಅಂತ ಹೇಳಿ ಫೋನ್ ತೆಗೆದು ನೋಡಿದ್ರೆ ಒಂದು ವೋಟಿಂಗ್ ಕೂಡ ಅವಳಿಗೆ ಬಿದ್ದಿಲ್ವೇ. ಯಾಕಂದ್ರೆ ಇವಳು ಸಪೋರ್ಟ್ ಮಾಡಿದ್ಲಲ್ಲ ಇಬ್ರು, ಅವ್ರು ಕೂಡ ಇವಳಿಗೆ ವೋಟಿಂಗ್ ಹಾಕಿಲ್ಲ. ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ನೋಡಿದ್ರೆ ಇವಳ ಹೆಸರು ಹಾಕ್ಬಿಟ್ಟು ಕೆಳಗಡೆ ಅವಳು F ಪ್ಲೇಸ್ ಅಲ್ಲಿ ಇದ್ದಾಳೆ ಅನ್ನೋ ತರ ಬಂದಿರುತ್ತೆ. ಅಷ್ಟೇ, ಇದಕ್ ಮೇಲೆ ಏನಾಗ್ಲಿಲ್ಲ. ಅವಳು ಮನೆಗೆ ಹೊರಟೋದ್ಲು. ಅವ್ರಪ್ಪ ಆಲ್ರೆಡಿ ಆರ್ಮಿ ಆಫೀಸರ್ ಅಂತ ಹೇಳಿದ್ವಲ್ಲ, ಈಗ ಊಟ ಮಾಡ್ತಾ ಇರ್ಬೇಕಾದ್ರೆ ಅವಳು ಕೇಳ್ತಾಳೆ, ಅಪ್ಪ ಮತ್ತೆ ಇಲ್ಲಿಂದ ಮತ್ತೆ ನಿನ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ತರ ಕೇಳಿದಾಗ ಅವ್ರಪ್ಪ ಅಂತಾರೆ, ಇವಾಗ ಯಾಕಮ್ಮ ಅದ್ರ ಬಗ್ಗೆ ಕೇಳ್ತಾ ಇದೀಯಾ, ಈಗ ತಾನೇ ಬಂದಿದೀವಿ, ಇನ್ನೊಂದ್ 6 ತಿಂಗಳೋ 1 ವರ್ಷನೋ ಆಗ್ಬೋದು. ಸರಿ, ನನ್ ಟ್ರಾನ್ಸ್ಫರ್ ಕತೆ ಬಿಡು, ನೀನು ಹೊಸ ಸ್ಕೂಲ್ಗೆ ಹೋಗಿದ್ಯಲ್ಲ, ಸ್ಕೂಲ್ ಹೆಂಗಿದೆ, ಫ್ರೆಂಡ್ಸ್ ಎಲ್ಲ ಆದ್ರ, ಚೆನ್ನಾಗಿ ಮಿಂಗಲ್ ಆದ ಎಲ್ಲರ ಹತ್ರ ಅಂತ ಕೇಳಿದಾಗ ಇವಳು ಅಂತಾಳೆ, ಅಪ್ಪ ಫಸ್ಟ್ ಡೇ ಸ್ಕೂಲ್ ತುಂಬಾ ಚೆನ್ನಾಗಿತ್ತು, ಫ್ರೆಂಡ್ಸ್ ಕೂಡ ಇದಾರೆ ಅಂತ ಸ್ವಲ್ಪ ತಿಕ್ಕಿ ಮಾತಾಡ್ತಾಳೆ. ಇವ್ರಪ್ಪ ಹತ್ರ ಸ್ವಲ್ಪ ಹೆಂಗ್ ಮಾತಾಡಿದ್ರು ಒಂದ್ ಕಡೆ, ಅಯ್ಯೋ ಇನ್ನು ಇಷ್ಟು ತಿಂಗಳಿಗೆ ನಾನು ಇಲ್ಲೇ ಇರ್ಬೇಕಾ, ಈ ಕ್ಲಾಸ್ ಅಲ್ಲಿ ಏನಾಗುತ್ತೋ ಏನೋ ಅಂತ ಬೈದಲ್ಲಿ ಕೂತಿರ್ತಾಳೆ. ಆಗ ಆ ಜೇನನ್ನ ಹುಡುಗಿನ 3 ಹುಡುಗಿರು ಹೊಡಿತಾ ಇದ್ರಲ್ಲ ಬುಲಿಯು ಗರ್ಲ್ಸ್, ಅದ್ರಲ್ಲಿ ಹೆಡ್ ಒಬ್ಳು ಇರ್ತಾಳೆ. ಅವಳ ಹೆಸರು ಯೂನ್ ಅಂತ. ಅವಳು ಬಂದು ಹೀರೋಯಿನ್ ಮಾತಾಡಿಸ್ತಾಳೆ, ಏನಮ್ಮ ಸೂಜಿ, ನೀನ್ ತಾನೇ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಸ್ಕೂಲ್ಗೆ ಬಂದಿರೋದು, ಮತ್ತೆ ನೆನೆ ವೋಟಿಂಗ್ ಅಲ್ಲಿ F ರ್ಯಾಂಕ್ ಬಂದಿರೋದು ನಿನ್ಗೆ ತಾನೆ. ನೋಡು, ಇವಾಗ ನಮ್ಗೆ ಕರೆಕ್ಟ್ ಆಗಿ 10 ಮಿನಿಟ್ಸ್ ಟೈಮ್ ಇದೆ, 10 ಮಿನಿಟ್ಸ್ ಬ್ರೇಕ್ ಟೈಮ್ ಇದೆ. ಈ ಬ್ರೇಕ್ ಟೈಮ್ ಅಲ್ಲಿ ಯಾರೇ ಏನೇ ನಿನ್ಗೆ ಮಾಡಿದ್ರೆ ಕೂಡ ಇಲ್ಲಿ ಯಾವನು ಬಂದು ವಾಯ್ಸ್ ರೈಸ್ ಮಾಡಂಗಿಲ್ಲ, ಯಾವನು ಮಾತಾಡೋದಿಲ್ಲ. ಸೊ ಬಾಯ್ ಮುಚ್ಕೊಂಡು ನನ್ ಜೊತೆ ಬಾ ಅನ್ನೋ ತರ ಕರೀತಾರೆ. ಅವಳಿಗೊಂಥರ ಭಯ ಆಗುತ್ತೆ. ಇದ್ರ ಅವಳು ಸ್ವಲ್ಪ ಫೇಸ್ ಮಾಡೋ ತರನೇ ಮಾತಾಡ್ತಾಳೆ. ಏನು, ನೀವ್ ಕರೆದಿದ ತಕ್ಷಣ ನಾನ್ ಏನಕ್ ಬರ್ಬೇಕು, ಬರಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರ ಅನ್ನೋ ತರ ಕೇಳ್ದಾಗ ಅಜುರನ್ ಅವಳಿಗೆ ನಗು ಬಂದ್ಬಿಡ್ತು. ಏನು ಬರಲ್ಲ ಅಂತ ಹೇಳ್ತೀಯಾ, ನಿನಗ್ ಫಸ್ಟ್ ಆಫ್ ಆಲ್ ಇನ್ನು ಗೇಮ್ ರೂಲ್ಸ್ ಸರಿಯಾಗಿ ಅರ್ಥ ಆಗ್ಲಿಲ್ವಲ್ಲ ಸೂಜಿ, ಯಾಕಮ್ಮ ಕ್ಲೀನ್ ಆಗಿ ತಿಳ್ಕೊಬೇಕಲ್ವಾ. ಗ್ರೇಡ್ ಏನಲ್ಲಿ ಇರೋರು ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಬಂದಿರೋ ಆ A ರ್ಯಾಂಕಿಂಗ್ ಅಲ್ಲಿ ಇರೋರು F ರ್ಯಾಂಕ್ ಆಗಿಲ್ಲವ್ರನ್ನ ಏನಾದ್ರೂ ಮಾಡ್ಬೋದು. ಅವ್ರು ಸರಿಯಾಗಿ ಹಾಕೊಂಡ್ ಹೊಡಿತಾ ಇದ್ರೆ ಕೂಡ ಯಾವನು ಕೇಳಲ್ಲ, ಯಾವನು ಮಾತಾಡೋದು ಕೂಡ ಇಲ್ಲ. ಇನ್ನು ನಿನ್ಗೆ ರೂಲ್ಸ್ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಕಾಣಿಸುತ್ತೆ ಅಂತ ಮಾತಾಡ್ಕೊಂಡಿದ್ದಳು. ಪಕ್ಕದಲ್ಲಿ ಹಂಗೆ ಶಾಂತವಾಗಿ ಒಂದ್ ಹುಡುಗಿ ನಿಂತಿರ್ತಾಳೆ, ಅಯ್ಯೋ ಪಾಪ ಅಂತ ಮುಖ ಇಟ್ಕೊಂಡು. ಲೈಟ್ ಆಗಿ ಯೂನ್ ಅನ್ನೋಳು ಅವಳ ಕಡೆ ಕಣ್ ತೋರಿಸಿದ್ದಷ್ಟೇ, ನೆಕ್ಸ್ಟ್ ಮಿನಿಟ್ ಗೆ ಅವಳು ಉಗ್ರಾವತಾರ ಹೊರಗಡೆ ಬಂದಿರೋ ತರ ನಮ್ ಹೀರೋಯಿನ್ ಎಳ್ಕೊಂಡೋಗಿ ಗೋಡೆಗೆ ಹಾಕ್ಬಿಟ್ಟು ಕತ್ತಿಸ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳ. ಸರಿಯಾಗಿ ಹಾಕೊಂಡು ಹೊಡಿತಾ ಇರ್ತಾರೆ. ಈ ತರ ಹೊಡಿತಾ ಇದ್ರಲ್ಲಿ ಇರೋರು ಯಾರು ತಡಿತಾ ಇಲ್ಲ. ಏನೋ ಒಂದು ಟಿವಿ ಶೋ ನಲ್ಲಿ ನೋಡಿ ಎಂಜಾಯ್ ಮಾಡೋ ತರ ಎಲ್ಲರೂ ಸೈಲೆಂಟ್ ಆಗಿ ಅದನ್ನ ನೋಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಏನ್ ಅರ್ಥ ಆಗ್ತಾ ಇಲ್ಲ, ಪಾಪ ಸರಿಯಾಗಿ ಹಾಕೊಂಡು ಹೊಡೆದಾಕ್ಬಿಟ್ರು. ಅಂದ್ರೆ ಇವಾಗ ನಿಮ್ಗೆ ಗೇಮ್ ಬಗ್ಗೆ ಅರ್ಥ ಆಯ್ತಲ್ವಾ. ಪಿರಮಿಡ್ ಗೇಮ್ ಅನ್ನೋದಿದೆ. ರ್ಯಾಂಕ್ A ನಲ್ಲಿ ಇರೋರು ರ್ಯಾಂಕ್ F ಅಲ್ಲಿ ಬರೋರನ್ನ ಏನ್ ಬೇಕಾಗಿದ್ರು ಮಾಡ್ಬೋದು, ಅದನ್ನ ಯಾರು ಕೇಳೋದಿಲ್ಲ. ಆತರ ಒಂದು ಹೆಸರಲ್ಲಿ ಒಂದು ಗೇಮ್ ನ ನಡೆಸ್ತಾ ಇದಾರೆ ಅಂತಂದ್ರೆ ಸರಿಯಾಗಿ ಓದೇ ಬಿತ್ತಲ್ಲ. ನಮ್ ಹೀರೋಯಿನ್ಗೆ ವಾಶ್ರೂಮ್ ಅಲ್ಲಿ ಹೋಗಿ ನಿಂತ್ಕೊಂಡು ಮೈಯೆಲ್ಲ ನೋಡ್ಕೊಂಡ್ರೆ ಮೈಯಲ್ಲಿ ಒಂದು ಗಾಯನೂ ಇಲ್ಲ. ಈಗ ಇವಳು ಯಾರತ್ರ ಹೋಗಿ ಕಂಪ್ಲೇಂಟ್ ಮಾಡ್ಬೇಕಂದ್ರೂ ಮೈಯಲ್ಲಿ ಗಾಯ ತೋರಿಸ್ಬೇಕಲ್ವಾ. ಸರಿಯಾಗಿ ಹಾಕೊಂಡು ಹೊಡೆದಿದ್ದಾರೆ, ಬಟ್ ಇವಳು ಮೈಯಲ್ಲಿ ಗಾಯ ಇಲ್ಲ. ಏನಕ್ಕೆ ಈ ತರ ಗೇಮ್ ನ ಕಂಡಕ್ಟ್ ಮಾಡ್ತಿದ್ದಾರೆ. ಅವ್ರು ನಮ್ಮನ್ನ ಆತರ ಹೊಡಿತಾ ಇದ್ರು, ಅಷ್ಟು ಓದಿ ತಿಂತ ಇದ್ರೆ ಕೂಡ ಯಾರು ಬಂದು ನನ್ ಬಗ್ಗೆ ಮಾತಾಡ್ಲಿಲ್ಲ. ಅಟ್ಲೀಸ್ಟ್ ನನ್ಗೆ ಸಪೋರ್ಟ್ ಕೂಡ ಏನಾಯ್ತಂತ ಕೂಡ ಕೇಳಲಿಲ್ಲ. ಹಂಗಾದ್ರೆ ಇಲ್ಲಿ ಗೊತ್ತಿದ್ದೇ ಎಲ್ಲ ನಡೀತಾ ಇದೆ, ಪರ್ಮಿಷನ್ ಇಂದಾನೇ ಗೇಮ್ ನ ಆಡ್ತಿದ್ದಾರೆ. ಆದ್ರೆ ಏನಕ್ಕೆ ಈ ತರ ಒಂದು ಗೇಮ್ ನ ಕಂಡಕ್ಟ್ ಮಾಡ್ಬೇಕು, ಒಬ್ಬರನ್ನ ಕಷ್ಟಪಟ್ಟು ಇನ್ನೊಬ್ರು ಸಂತೋಷ ಪಡೋ ತರ ಗೇಮ್ ಏನಕ್ಕೆ ಕಂಡಕ್ಟ್ ಮಾಡ್ತಿದ್ದಾರೆ, ಈ ಸಿಸ್ಟಮ್ ಏನ್ ನಡೀತಾ ಇದೆ ಅನ್ನೋ ತರನೇ ಯೋಚನೆ ಮಾಡ್ಕೊಂಡು ತಲೆಯಲ್ಲಿ ಅಷ್ಟೊಂದು ಹುಳಗಳನ್ನ ಬಿಟ್ಕೊಂಡಿರ್ತಾಳೆ. ಏನೇ ಆದ್ರೂ ಪಾಪ ಈಗ ಸದ್ಯಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅವ್ರು ಬುಲಿ ಮಾಡೋದ್ ಮಾಡ್ತಾನೆ ಇರ್ತಾರೆ, ನಮ್ ಹೀರೋಯಿನ್ ಹೊಡಿತಾನೆ ಇರ್ತಾರೆ. ಆತರ ಒಂದಿನ ನಮ್ ಹೀರೋಯಿನ್ ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೆ ಅಯ್ಯೋ ನನ್ನ ಹುಡುಗಿ ಬಂದು ಮಾತಾಡ್ತಾಳೆ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ, ಸೊ ನಿನ್ ಹತ್ರ ಒಂದು ಗೇಮ್ ಆಡೋಣ ಅಂತ ಇದೀನಿ. ವೆರಿ ಸಿಂಪಲ್ ಗೇಮ್. ನನ್ನ ಹತ್ರ 3 ಕಾರ್ಡ್ ಇದೆ, ಅದ್ರಲ್ಲಿ ಜೋಕರ್ ಒಂದು ಕಾರ್ಡ್ ಇರುತ್ತೆ. ನೀನ್ ಜೋಕರ್ ಎತ್ಬಿಟ್ಟೆ ಅಂತ ಇಟ್ಕೋ, ನಾನ್ ಏನ್ ಹೇಳಿದ್ರು ನೀನ್ ಮಾಡ್ಬೇಕು, ನಾನ್ ಹೊಡೆದ್ರೆ ಕೂಡ ನೀನ್ ಹೊಡ್ಸ್ಕೋಬೇಕು, ಓಕೆನಾ. ಆ ಜೋಕರ್ ನ ಬಿಟ್ಟು ನೀನ್ ಬೇರೆ 2 ಕಾರ್ಡ್ ನ ಎತ್ತಿದ್ರೆ ನೀನ್ ಏನು ಮಾಡಂಗಿಲ್ಲ, ಇವತ್ತಿನ ಫ್ರೀಯಾಗಿ ಬಿಟ್ಬಿಡ್ತೀನಿ, ಓಕೆನಾ. ಡೀಲ ಅಂದಾಗ ಇವಳು ಸ್ಟಾರ್ಟಿಂಗ್ ಇಲ್ಲ ನನ್ ಕೈಲಿ ಆಗೋದಿಲ್ಲ ಅಂತ ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದ್ರೆ ಇವಳು ಸ್ವಲ್ಪ ಬೆದರ್ಸೋ ತರ ಮಾತಾಡಿದ ತಕ್ಷಣ ನಮ್ ಹೀರೋಯಿನ್ಗೆ ಲೈಟ್ ಆಗಿ ಭಯ ಆಗುತ್ತೆ, ಮತ್ತೆ ಎಲ್ಲ ಹಾಕೊಂಡು ತದಕ್ತಾರೋ ಅಂತ. ಸರಿ ಅಂತ ಗೇಮ್ ಅಲ್ಲಿ ಕುತ್ಕೊಂತಾಳೆ. ಅಮ್ಮ ಹೆಂಗೋ ಒಂದು ಜೋಕರ್ ಕಾರ್ಡ್ ನ ಬಿಟ್ಟು ಬೇರೆ ಕಾರ್ಡ್ ನ ಎತ್ಬಿಡು ಅಂತ ನಮ್ಗಿರುತ್ತೆ. ಆದ್ರೆ ಪಾಪ ಇವಳು ಬೇಕಂತ ಜೋಕರ್ ಕಾರ್ಡ್ ನ ಎತ್ತಾಳೆ. ಮುಗೀತು, ಇನ್ ಇವಳು ಅವ್ಳ ಕೈಲಿ ಸಿಕ್ಕಾಕೊಂಡ್ಲ ಅಂತಾನೆ ಹೇಳ್ಬೇಕು. ಏನಿಲ್ಲ, ನಿನ್ಗೆ ದೊಡ್ಡ ಪನಿಷ್ಮೆಂಟ್ ಏನು ಕೊಡಲ್ಲ, ತಗೋ ಈ ಟ್ಯಾಬ್ಲೆಟ್ ನ ಹಾಕೋ ಅಂತ ಒಂದು ಟ್ಯಾಬ್ಲೆಟ್ ನ ಕೊಡ್ತಾಳೆ. ಇದೊಂಥರ ಡ್ರಗ್ಸ್ ತರ ಒಂದು ಟ್ಯಾಬ್ಲೆಟ್, ಅದನ್ನ ಹಾಕೊಂಡ್ರೆ ಮತ್ತೆ ಮತ್ತೆ ಹಾಕೊಬೇಕು ಅಂತ ಅನ್ಸುತ್ತೆ. ಆತರ ಅಡಿಕ್ಟಿವ್ ಆಗ್ಬಿಡ್ತಾರೆ. ಆ ಟ್ಯಾಬ್ಲೆಟ್ ನ ಕೊಟ್ಟು ಹಾಕೋ ಅಂತ ಹೇಳಿದಾಗ ಬೇರೆ ವಿಧಿ ಇಲ್ದೆ ನಮ್ ಹೀರೋಯಿನ್ ಕೂಡ ಪಾಪ ತಗೊಂಡು ಅದನ್ನ ಬಾಯಲ್ಲಿ ಹಾಕೊಂಡ್ಲು. ಇವನ್ಗೆ ಅಷ್ಟು ಸಂತೋಷ. ಹೀರೋಯಿನ್ ಕೇಳ್ತಾಳೆ, ಈಗ ನೀನ್ ನನ್ನ ಹತ್ರ ಒಂದು ಗೇಮ್ ಆಡ್ದಲ್ವಾ, ನಾನ್ ನಿನ್ನ ಹತ್ರ ಒಂದು ಗೇಮ್ ನ ಆಡ್ತೀನಿ, ಏನೋ ಚಾಲೆಂಜ್ ಮಾಡ್ತೀನಿ ನೀನು. ವೆರಿ ಸಿಂಪಲ್, ನಾನ್ ನಿನ್ನ ಹತ್ರ ಒಂದು ಕ್ವೆಶ್ಚನ್ ಕೇಳ್ತೀನಿ, ನೀನ್ ಅದಕ್ಕೆ ಆನ್ಸರ್ ಮಾಡ್ಬೇಕು. ನೀನೇನಾದ್ರೂ ವಿನ್ ಆಗ್ಬಿಟ್ರೆ ಈ ಸತಿ ವೋಟಿಂಗ್ ಅಲ್ಲಿ ನಾನು ನಿನ್ಗೆ ವೋಟ್ ಮಾಡ್ತೀನಿ. ಇಲ್ಲ ನಾನ್ ವಿನ್ ಆದ್ನ ಇವತ್ತೆಲ್ಲ ನೀನನ್ನ ಬುಲಿ ಮಾಡಬಾರ್ದು, ನನ್ ತಂಟೆಗೆ ಬರಬಾರ್ದು, ಓಕೆ ಡೀಲ ಅಂತ ಕೇಳಿದಾಗ ಅವಳು ಕೂಡ ಓಕೆ ಮಾ, ಏನೋ ನಿನ್ ಗೇಮ್ ಆಡ್ತಾ ಇದೀಯ ಆಡು ಅಂತ ಹೇಳಿದಾಗ ಹೀರೋಯಿನ್ ಕೂಡ ಕ್ವೆಶ್ಚನ್ ಕೇಳ್ತಾಳೆ, ಈಗ ನೀನ್ ನನ್ಗೆ ಕೊಟ್ಟೆ ಅಲ್ವಾ ಟ್ಯಾಬ್ಲೆಟ್, ನಾನು ಅದನ್ನ ನುಂಗಿರ್ತೀನ ನುಂಗಿರಲ್ವಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಹೇ ನಿನ್ನ ಮಾತ್ರ ನುಂಗ್ಬಿಟ್ಟೆ ತಾನೆ ಅಂತ ಕೇಳಿದಾಗ ಅವಳು ಟಕ್ಕಂತ ಕೈನ ತೆಗೆದು ನೋಡಿಸ್ತಾಳೆ. ಅವಳ ಕೈಲೇ ಇರುತ್ತೆ ಟ್ಯಾಬ್ಲೆಟ್. ಅಂದ್ರೆ ಏನು, ಈಗ ನನ್ನ ಹುಡುಗಿ ಬಂದು ಸೋತೋದ್ಲಂತ ತಾನೆ ಅರ್ಥ. ನೋಡು ನೀನ್ ಸೋತೋಗ್ಬಿಟ್ಟೆ, ಇವತ್ತೆಲ್ಲ ನೀನ್ ನನ್ ತಟ್ಟೆಗೆ ಬರಬಾರ್ದು ಅಂತ ಸೂಪರ್ ಆಗಿ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋದ್ಲು. ಆದ್ರೆ ಇವನಿಗೆ ಮಾತ್ರ ಸಕ್ಕ ಟೆನ್ಷನ್ ಆಗುತ್ತೆ, ಜೋರಾಗಿ ಕೂಗಾಡಕ್ಕೆ ಶುರು ಮಾಡಿದ್ಲು. ಅದಾದ್ಮೇಲೆ ನಮ್ ಹೀರೋಯಿನ್ ಗೆ ಇನ್ನಷ್ಟು ಡೌಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಎಷ್ಟೇ ಕ್ಯಾಂಪಸ್ ಅಲ್ಲಿ ಬಿಲ್ಡಿಂಗ್ ಇದ್ರೂ ಒಂದು CCTV ಕ್ಯಾಮ್ರಾನು ಇಲ್ಲ. ಸಪರೇಟ್ ಆಗಿ ಇವ್ರ ಕ್ಲಾಸ್ ಇದೆ ಅಂತಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಇರ್ಬೇಕಲ್ವಾ, ಯಾಕಿಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಹರೇನ್ ಅಂತ ಒಂದು ಹುಡುಗಿನ ನೋಡಿದ್ವಲ್ಲ, ಆ ಹುಡುಗಿ ಬಂದು ಮಾತಾಡಿಸ್ತಾಳೆ, ಸಾರಿ ಸುಜಿ, ಕ್ಲಾಸ್ ಅಲ್ಲಿ ಆತರ ನಡೀತಾ ಇದ್ರೆ ನಾನೇನು ಮಾತಾಡಕ್ ಆಗಿಲ್ಲ, ಯಾವಾಗೂ ಈ ಕ್ಲಾಸ್ ಅಲ್ಲಿ ಈ ತರನೇ ನಡೆಯುತ್ತೆ, ಅದರಿಂದ ನಾವ್ ಮಾತಾಡಿದ್ರೆ ನಮಗೂ ಪ್ರಾಬ್ಲಮ್ ಅಂತಾನೆ ನಾನ್ ಮಾತಾಡಿಲ್ಲ, ನೀನ್ ಇದನ್ನೆಲ್ಲ ಸೀರಿಯಸ್ ಆಗಿ ಎತ್ಕೊಂಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಧೈರ್ಯ ಬೇರೆ ಹೇಳ್ಬಿಟ್ಟು ಹೋಗ್ತಾಳೆ. ನಮ್ ಹೀರೋಯಿನ್ ಏನ್ ಅರ್ಥ ಆಗ್ತಾ
ಇಲ್ಲ. ಈಗ ಹುಡುಗ ಅದು ಕೂಡ ಚಿಂತೆ ಇಲ್ಲ. ಯಾಕೆ CCTV ಕ್ಯಾಮ್ರಾ ಇಲ್ಲ, ನಾವ್ ಇಲ್ಲಿ ಏನಾದ್ರು ನಡೀತಾ ಇದೆ ಅಂತ ಪ್ರೂಫ್ ಕೊಟ್ರೆ ತಾನೆ ಯಾರಾದ್ರೂ ಬಂದಿಲ್ ವಿಚಾರಣೆ ಕೂಡ ಮಾಡೋದಕ್ಕೆ. ಸರಿ ರೆಕಾರ್ಡಿಂಗ್ ನ ಆನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫೋನ್ ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗ್ತಾಳೆ. ಮೀನ್ಸ್ ರೆಕಾರ್ಡಿಂಗ್ ಆನ್ ಮಾಡ್ಕೊಂಡು ಹೋಗ್ತಾಳೆ. ಅವ್ರು ಮಾತಾಡೋದು ರೆಕಾರ್ಡ್ ಆಗುತ್ತೆ ಅಂತ. ಆದ್ರೆ ಆಪೋಸಿಟ್ ಅಲ್ಲಿ ಅದನ್ನ ಕೂಡ ಕಂಡಿಡ್ಬಿಟ್ರು. ನಿಂಗೆ ಎಷ್ಟು ಧೈರ್ಯ ಇದ್ರೆ ಕೆಲಸ ಮಾಡ್ತೀಯ ಅಂತ. ಅದು ಕೂಡ ಪಾಪ ನಮ್ ಹೀರೋಯಿನ್ ಹಾಕೊಂಡು ಸರಿಯಾಗಿ ಹೊಡಿತಾರೆ. ಅವತ್ ಮಾತ್ರ ಅಲ್ಲ, ದಿನಾಗ್ಲೂ ಅದೇ ಕೆಲ್ಸನೇ. ಎಲ್ಲರೂ ಅವಳನ್ನ ಸರಿಯಾಗಿ ಹಾಕೊಂಡು ಹೊಡಿಯೋದೇನು, ಬುಲಿ ಮಾಡೋದೇನು ಅವಳಿಗೆ ಲಿಮ್ಸೆ ತಾಳಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ಸಾಲ್ದಂಗೆ ಆ ಎ ರ್ಯಾಂಕ್ ಬಂದಿರೋ ಯೂನ್ ಅಂತ ಇದ್ಲಲ್ಲ ಬುಲಿಗಲ್ಲು, ಅವಳು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಎಲ್ಲರ ಹತ್ರ ಹೇಳ್ತಾಳೆ, ಎ ರ್ಯಾಂಕ್ ಬಂದಿರೋ ನಾವೇ ನಿಮ್ಗೆ ಪರ್ಮಿಷನ್ ಕೊಡ್ತಾ ಇದೀವಿ. ಆ ಎಫ್ ರ್ಯಾಂಕ್ ಬಂದಿರೋ ಸೂಜಿನ ನೀವ್ ಏನ್ ಬೇಕಾಗಿದ್ರು ಮಾಡ್ಬೋದು, ಎಲ್ಲರೂ ಸೇರ್ಕೊಂಡು ಬುಲಿ ಮಾಡ್ರಿ, ನಾವ್ ಯಾರು ಏನು ಕೇಳೋದಿಲ್ಲ ಅಂತ ಬೇರೆ ಪರ್ಮಿಷನ್ ಕೊಟ್ಬಿಡ್ತಾರ. ಇದ್ರಿಂದಾನೆ ಪಾಪ ನಮ್ ಹೀರೋಯಿನ್ಗೆ ಇನ್ನಷ್ಟು ಹಿಂಸೆ ಜಾಸ್ತಿ ಆಗೋಯ್ತು. ಆ ಕ್ಲಾಸ್ ಅಲ್ಲಿ ಓದ್ತಾ ಇರೋ ಅವ್ರ ಫ್ರೆಂಡ್ಸ್ ಅಂತ ಅನ್ಕೊಂಡಿರೋ ಹುಡುಗಿಯರೇ ಆಗಿರ್ಬೋದು, ಕ್ಲಾಸ್ ಹುಡುಗಿಯರೇ ಆಗಿರ್ಬೋದು, ಎಲ್ಲೇ ನೋಡಿದ್ರು ಅವಳನ್ನ ತುಂಬಾನೇ ಬುಲಿ ಮಾಡೋದು, ತಲೆ ಮೇಲೆ ಹೊಡಿಯೋದು, ಶೋಲ್ಡರ್ ಮೇಲೆ ಹೊಡಿಯೋದು, ಪ್ರೈವೇಟ್ ಪಾರ್ಟ್ಸ್ ಅಲ್ಲೆಲ್ಲ ಹೊಡಿಯೋದು ಅಂತ ತುಂಬಾನೇ ಅವಳಿಗೆ ಹಿಂಸೆ ಕೊಡಕ್ಕೆ ಶುರು ಮಾಡಿದ್ರು. ಎಲ್ಲದನ್ನು ಪಾಪ ಸಹಿಸ್ಕೊಂಡೇ ಇರ್ತಾಳೆ. ಆ ಟೈಮ್ ಅವಳಿಗೆ ಸಡನ್ ಆಗಿ ಜೇನ್ ಬಗ್ಗೆ ಯೋಚನೆ ಬರುತ್ತೆ. ಅವತ್ತು ನಮ್ಮನ್ನ ಕ್ಲಾಸ್ಗೆ ಹೋಗು ಅಂತ ಹೇಳಿ ಜೇನ್ ತಾನೆ ಕಳ್ಸಿಕೊಟ್ಟಿದ್ದು, ನಮ್ಮನ್ನ ಕಳ್ಸಿಕೊಟ್ಬಿಟ್ಟು ಅವಳೆಲ್ಲ ಹೋದ್ಲು ಅಂತ ಅವಳ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಈಗ ಇನ್ನೊಂದ್ ಕಡೆ ಜೇನ್ ನ ತೋರಿಸ್ತಾರೆ. ಅವಳೆಲ್ಲೂ ಹೋಗಿಲ್ಲ, ಯಾವ್ದೋ ಹೈಟ್ ಆಗಿರೋ ಒಂದು ಜಾಗದಲ್ಲಿ ನಿಂತ್ಕೊಂಡು ಸೂಸೈಡ್ ಮಾಡ್ಕೊಳಕ್ಕೆ ಪ್ಲಾನ್ ಮಾಡ್ಬಿಟ್ಲೇನೋ, ಮೇಲಿಂದ ದಪ್ಪ ಅಂತ ಕೆಳಗಡೆ ಬೀಳ್ತಾಳೆ. ಬಿದ್ದಿದ್ ಫೋರ್ಸ್ಗೆ ಸತ್ತೋದ್ಲ ಅಂತ ನೋಡಿದ್ರೆ ಇಷ್ಟೊತ್ತೊಳಗ್ ಬಂದಿದ್ದಲ್ಲ ಕನ್ಸು. ಅವಳಿಗೆ ಸೂಸೈಡ್ ಮಾಡ್ಕೊಳ್ಳೋಷ್ಟು ಧೈರ್ಯ ಇಲ್ಲ, ಜಸ್ಟ್ ಯೋಚನೆ ಮಾಡಿ ನೋಡಿದಾಳಷ್ಟೇ. ಬಟ್ ಕೆಳಗಡೆ ಬಂದ್ಬಿಟ್ಲು. ಆತರ ಕ್ಲಾಸಿಗೆ ಬಂದು ಕೂತಿರ್ಬೇಕಾದ್ರೆ ನಮ್ ಹೀರೋಯಿನ್ ಬೇಕಂತಾನೆ ಅವಳ ಹತ್ರ ತುಂಬಾ ಜೋರಾಗಿ ಮಾತಾಡ್ತಾಳೆ. ಏ ಜೇನ್, ತುಂಬಾ ಥ್ಯಾಂಕ್ಸ್ ನೀನ್ ನನ್ಗೆ ಹೆಲ್ಪ್ ಮಾಡಿದ್ದಕ್ಕೆ. ನೀನ್ ಹೇಳಿದಕ್ಕೆ ಅವತ್ತು ನನ್ ಕ್ಲಾಸ್ಗೆ ಬಂದು ಈ ಗೇಮ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು. ಏನಿಲ್ಲ, ನೆಕ್ಸ್ಟ್ ಟೈಮ್ ನಾನು ನಿನಗೆ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ, ನಾವಿಬ್ರು ಸಪೋರ್ಟ್ ಮಾಡ್ಕೊಳ್ಳೋಣ. ನಾನು ನಿನ್ ಗೋಟ್ ಮಾಡ್ತೀನಿ, ನೀನ್ ನನ್ ಗೋಟ್ ಮಾಡು, ಓಕೆನಾ ಅಂತ ಹೇಳಿ ತುಂಬಾ ಖುಷಿಯಾಗಿ ಮಾತಾಡ್ತಾಳ. ಇದ್ರಲ್ಲಿ ಹೋಗ್ಬಿಟ್ಟು ಕ್ಲಾಸ್ ಅಲ್ಲಿರೋ ಹುಡುಗಿರೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ, ಇವ್ರಿಬ್ರಿಗೆ ಏನಾಯ್ತು ಈ ತರ ಮಾತಾಡ್ತಿದಾರೆ ಅಂತ. ಆದ್ರೆ ಜೇನ್ ಅನ್ನೋ ಹುಡುಗಿ ತರ ಅಂತ ಹೇಳ್ಕೊಂಡ್ ಬಂದು, ಏಯ್ ಏನ್ ಹೇಳ್ತಾ ಇದೀಯ ನೀನು, ಏನ ಕ್ಲಾಸ್ ಅಲ್ಲಿ ಎಲ್ಲರಿಗೂ ಕೇಳಿಸೋ ತರ ಜೋರಾಗಿ ಮಾತಾಡ್ತಾ ಇದೆಯಾ ಅನ್ನೋ ತರ ಅಂದಾಗ ಇವಳಂತಾಳೆ, ಸರಿ ಸರಿ ಜಾಸ್ತಿ ಮಾತಾಡ್ಬೇಡ, ನಾನ್ ಕೂಡ ಎಫ್ ರ್ಯಾಂಕ್ ಬಂದಿರೋದು ಅಂದಾಗ ಜೇನ್ಗೆ ಸಖತ್ ಶಾಕು. ಏನು ಎಫ್ ರ್ಯಾಂಕ್ ಬಂದಿದ್ಯಾ, ನಿನ್ಗೆ ಕ್ಲಾಸ್ ಅಲ್ಲಿ ತುಂಬಾ ಫ್ರೆಂಡ್ಸ್ ಇದ್ರಲ್ವಾ, ನೀನ್ ಹೆಂಗ್ ಎಫ್ ರ್ಯಾಂಕ್ ಬಂದೆ ಅಂದಾಗ ಹೀರೋಯಿನ್ ಅಂತಾಳೆ, ನಾನು ಹಂಗೆ ಅನ್ಕೊಂಡಿದ್ದು, ಆದ್ರೆ ನನಗೆ ಯಾರು ಸಪೋರ್ಟ್ ಮಾಡಿಲ್ಲ. ಆದ್ರೆ ಈ ಸತಿ ಗೇಮ್ ಅಲ್ಲಿ ನಾನು ನೀನ್ ಇಬ್ರು ಪಾರ್ಟಿಸಿಪೇಟ್ ಮಾಡೋಣ, ನಾವು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರೋಣ. ನಮ್ ಕ್ಲಾಸ್ ಅಲ್ಲಿ ಇಬ್ರು ಹುಡುಗಿರು ಇದ್ದಾರೆ, ಅವರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಅವರು ಆಲ್ಮೋಸ್ಟ್ ಎಫ್ ರ್ಯಾಂಕ್ ಬರೋದಕ್ಕೆ ಒಂದು ವೋಟಿಂಗ್ ಅಲ್ಲಿ ಡಿಫ್ರೆನ್ಸ್ ಇರೋದು. ನಾವಿಬ್ರು ಅವ್ರ ಹತ್ರ ಹೆಂಗೋ ಬ್ರೈನ್ ವಾಶ್ ಮಾಡಿ ನಾವು ನಿಮ್ಗೆ ವೋಟ್ ಮಾಡ್ತೀವಿ, ನೀವು ನಮ್ಗೆ ವೋಟ್ ಮಾಡಿ ಅಂತ ಹೇಳಿ ಮಾತಾಡ್ಬಿಟ್ಟು ಅವ್ರನ್ನ ನೈಸ್ ಆಗಿ ನಾವು ಎಫ್ ರ್ಯಾಂಕ್ ಅಲ್ಲಿ ತಳ್ಬಿಡೋಣ, ನಾವಿಬ್ರು ಮುಂದಕ್ಕೆ ಕೊಟ್ಟೋಗ್ತೀವಿ, ಆಮೇಲೆ ನಮ್ಗೆ ಹಿಂಸೆ ಎಲ್ಲ ತಪ್ಪುತ್ತೆ ಅನ್ನೋ ತರ ಹೇಳಿದಾಗ ಅದಕ್ಕೆ ಜೇನ್ ಒಪ್ಕೊಂತ ಇಲ್ಲ. ಚಾಚಾ ನಾನ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ, ನಾನು ಎಫ್ ರ್ಯಾಂಕ್ ಅಲ್ಲೇ ಇದ್ದೋಗ್ತೀನಿ ಅಂತ ಹೇಳಿದಾಗ ಇವಳಂತಾಳೆ, ನೀನಕತ್ರ ಹೇಳ್ತಾ ಇದೀಯ ನೀನು, ಯಾರು ನೀನನ್ನ ಅಯ್ಯೋ ಪಾಪ ಅಂತ ನೋಡಿಲ್ವೇ, ಎಲ್ಲರೂ ಹಿಂಸೆ ತಾನೇ ಕೊಟ್ರು, ನನ್ಗೂ ಅದೇ ತಾನೇ ನಡೀತಾ ಇರೋದು, ಎಲ್ಲಾರು ಇನ್ನೊಬ್ಬರನ್ನ ತುಳಿದ್ಬಿಟ್ಟು ಹೆಂಗ್ ಮೇಲೆ ಹೋಗೋಣ ಅಂತಾನೆ ಟ್ರೈ ಮಾಡ್ತಾ ಇರೋದು. ನಾವಿಬ್ರು ಇವಾಗ ಫ್ರೆಂಡ್ಸ್ ಆಗಿಲ್ಲ, ಇದ್ ಗೇಮ್ ಅಲ್ಲಿ ಒಂದು ಕಾಡಿಲ್ಲ ಅಂತಂದ್ರೆ ನಾವಿಬ್ರು ಎಫ್ ಅಲ್ಲೇ ಇದ್ಬಿಡ್ತೀವಿ, ಕೊನೆವರೆಗೂ ಅವ್ರ ಹತ್ರ ಒದೇ ತಿಂದೆ ಸಾಯ್ಬೇಕು ಅಂತ ಹೇಳಿದ್ರೆ ಜೇನ್ ಹೇಳ್ತಾಳೆ, ಆತರ ನಾನ್ ಸತ್ತೋದ್ರು ಪರವಾಗಿಲ್ಲ, ಇನ್ನೊಬ್ಬರನ್ನ ನನ್ನ ಹತ್ರ ಗೇಮ್ ಅಲ್ಲಿ ಸಿಕ್ಕಾಕ್ಸಕ್ಕೆ ಇಷ್ಟ ಪಡೋದಿಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಹೊರಟೋಗ್ತಾಳೆ. ಇವಳಿಗೆ ಅರ್ಥ ಆಗ್ತಾಳೆ ಇವಳು ಯಾಕಿತ್ರ ಮೆಂಟಲ್ ತರ ಮಾತಾಡ್ಬಿಟ್ಟು ಹೋಗ್ತಿದ್ದಾಳೆ ಅಂತ. ಆದ್ರೂ ಹೀರೋಯಿನ್ ಅವಳ ಪ್ರಯತ್ನನ ಬಿಡ್ತಾ ಇಲ್ಲ. ಹೆಂಗಾದ್ರೂ ಇವಳ ಹತ್ರ ಮಾತಾಡಿ ಇವಳನ್ನ ಫ್ರೆಂಡ್ ಮಾಡ್ಕೊಂಡು ಈ ಒಪ್ಪಂದಕ್ಕೆ ಒಪ್ಪಿಸ್ಬಿಡ್ಬೇಕು ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಜೇನ್ ಸ್ವಲ್ಪನೂ ಕೇರೆ ಮಾಡಲ್ವೇ, ನೀನ್ ಏನಾದ್ರೂ ಬೊಗಳ್ಕೊ, ನನ್ನಂತೂ ನಿನ್ ಜೊತೆ ಕೈ ಜೋಡ್ಸಲ್ಲ ಅಂತ ಹೇಳಿ ಕೈನ ತಟ್ಬಿಟ್ಟು ಹೊಟ್ಟೋಗ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಕೇರೆ ಮಾಡೋದಿಲ್ಲ. ಆದ್ರೆ ನಮ್ ಹೀರೋಯಿನ್ ತಲೆಯಲ್ಲಿ ಯೋಚನೆ ಓಡ್ತಾನೆ ಇರುತ್ತೆ, ಯಾರು ಈ ಗೇಮ್ ನ ಆರ್ಗನೈಸ್ ಮಾಡಿರ್ಬೋದು, ಯಾರು ಕಂಡಿಡಿದಿರ್ಬೋದು, ಅದ್ ಇನ್ನೊಬ್ರ ಹತ್ರ ಕೂಡ ಈ ವಿಷಯ ಹೋಗ್ತಾ ಇಲ್ಲ. ಈ ಬಿಲ್ಡಿಂಗ್ ಬಿಟ್ಟೋದು ಹೊರಗಡೆ ಹೋಗ್ತಾ ಇದೆಯಾ ಇಲ್ವಾ, ಏನಕ್ಕೆ ಇತರ ಎಲ್ಲ ನಡೀತಾ ಇದೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡಿದ್ಲು. ಇವಳು ತಲೆಯಲ್ಲಿ ಹುಳನ ಬಿಟ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ 3 ಜನ ಹುಡುಗಿರ್ನ ತೋರಿಸ್ತಾರೆ ಬುಲಿ ಮಾಡಿದ್ರಲ್ಲ. ಆ ಗ್ಯಾಂಗ್ ಅಲ್ಲಿರೋ ಒಂದ್ ಹುಡುಗಿ ಬಂದು ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋಯಿನ್ಗೆ ಡಿಕ್ಕಿ ಹೊಡೆದ್ಲಲ್ಲ ಸ್ಟೆಪ್ಸ್ ಅಲ್ಲಿ, ಅವಳ ಹೆಸರು ಮೋಯಾಂಗ್ ಅಂತ. ಅವಳು ಈ ಜೂನ್ ಅನ್ನೋ ಹುಡುಗಿ ಮತ್ತೆ ಮಿನ್ ಅಂತ ಒಂದು ಹುಡುಗಿ, ಈ 3 ಜನನೇ ಜಾಸ್ತಿ ಬುಲಿ ಮಾಡೋದು. ಬಟ್ ಈ 3 ಜನಕ್ಕೆ ಹೆಡ್ ಒಂದ್ ಹುಡುಗಿ ಇದ್ದಾಳೆ ಅಂತ ಕಾಣಿಸುತ್ತೆ. ಆ ಹುಡುಗಿನ ನೋಡಿ ಇವರೇ ಭಯ ಪಡ್ತಾರೆ ಅಂತ ಹೇಳ್ಬೇಕು. ಮೋಸ್ಟ್ಲಿ ನಮ್ ಹೀರೋಯಿನ್ ಹೇಳಿದ್ಲಲ್ಲ ಈ ಗೇಮ್ ನ ಯಾರು ಆರ್ಗನೈಸ್ ಮಾಡಿದ್ರು, ಇದಕ್ಕೆ ಮಾಸ್ಟರ್ ಮೈಂಡ್ ಯಾರು ಅಂತ, ಮೋಸ್ಟ್ಲಿ ಈ ಹುಡುಗಿ ಇರ್ಬೋದು. ಆ ಹುಡುಗಿ ಮುಖನ ನಮ್ಗೆ ತೋರ್ಸಿಲ್ಲ. ಅವ್ರಂತೂ ಈ ಮೂರ್ ಬುಲಿ ಹುಡುಗಿರು ಇರ್ತಾರಲ್ಲ, ಅವ್ರು ಆ ಹುಡುಗಿನ ನೋಡಿ ಭಯ ಪಡ್ತಿರ್ತಾರೆ. ಅವಳು ಕೇಳ್ತಾಳೆ ಏನೋ ಕ್ವಶನ್ ನ, ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ ಆ ಜೇನ ನೋಡ್ ಬಂದು ಯಾವ್ದೇ ಕಾರಣಕ್ಕೂ ನಮ್ ದಾರಿಗೆ ಅಡ್ಡ ಬರ್ದಿರೋ ತರ ನೋಡ್ಕೊಂತೀವಿ, ಅಷ್ಟೆಲ್ಲ ಸೂಜಿನ ಕೂಡ ನಾವು ಚೆನ್ನಾಗಿ ಗಮನಿಸ್ಕೊಳ್ತೀವಿ ಅನ್ನೋ ತರ ಹೇಳ್ತಾರೆ. ಸರಿ ಸರಿ ಆಗೋ ಕೆಲಸ ನೋಡ್ರಿ ಅಂತ ಹೇಳಿ ಅವ್ರನ್ನ ಕಳ್ಸಿಕೊಟ್ಬಿಟ್ಲು. ನಮ್ ಹೀರೋಯಿನ್ ಈ ತರನೇ ಯೋಚನೆ ಮಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವಳಿಗೆ ಇನ್ನೂ ಗೊತ್ತಿಲ್ಲ ಅದ್ ಯಾರು ಅಂತ. ಒಂದ್ ಹುಡುಗಿ ವಾಂಟೆಡ್ ಆಗಿ ಅವಳೇ ಬಂದು ಮಾತಾಡ್ತಾಳೆ, ನನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ. ಏನ್ ವಿಷಯ ಅಂತ ಆಡಿಟೋರಿಯಂಗೆ ಕರ್ಕೊಂಡು ಹೋಗಿ ಮಾತಾಡ್ಬೇಕಾದ್ರೆ ಆ ಹುಡುಗಿ ಹೇಳ್ತಾಳೆ, ಆಕ್ಚುಲಿ ನಾನು ಜೇನೆ ಫ್ರೆಂಡ್ಸ್ ಆಗಿದ್ದು, ಆ ವೋಟಿಂಗ್ ಮಾಡ್ಬೇಕಾದ್ರೆ ಕೂಡ ನಾವಿಬ್ರು ಒಬ್ರಿಗೊಬ್ರು ವೋಟ್ ಮಾಡೋಣ ಅಂತ ಮಾತಾಡ್ಕೊಂಡ್ವಿ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಬೇರೆಯವ್ರಿಗೆ ವೋಟ್ ಮಾಡ್ಬಿಟ್ಟೆ, ಅವಳು ಎಫ್ ರ್ಯಾಂಕಿಂಗ್ ಗೆ ಬಂದ್ಬಿಟ್ಲು. ಅವಾಗಿಂದ ಅವಳ ನನ್ನ ಹತ್ರ ಮಾತಾಡೋದಿಲ್ಲ ಅಂದಾಗ ಹೀರೋಯಿನ್ಗೆ ಚೆನ್ನಾಗ್ ಅರ್ಥ ಆಯ್ತು, ಅದಕ್ಕೆ ನಾನ್ ಫ್ರೆಂಡ್ಶಿಪ್ ಮಾಡೋಣ ಅಂತಂದ್ರೆ ಕೂಡ ಅವಳು ಅದಕ್ಕೆ ಒಪ್ಕೊಂತ ಇಲ್ಲ ಅಂತ. ಇವಾಗ ನಿನ್ ಜೊತೆ ಫ್ರೆಂಡ್ ಆಗಿದ್ದವಳಿಗೆ ನಿನ್ ಹತ್ರ ದ್ರೋಹ ಮಾಡ್ಬೇಕಂತ ಹೆಂಗ್ ಅನ್ನಿಸ್ತು, ಸರಿ ಆ ಕತೆ ಬಿಡು, ಇವಾಗ ನನ್ನ ಹತ್ರ ಮಾತಾಡ್ಬೇಕಂದಾಗ ಏನಿಲ್ಲ, ನೀವು ಮತ್ತೆ ಜೇನ್ ಮಾತಾಡ್ತಾ ಇದ್ದಿದ್ರೆ ನಾನು ಕೇಳಿಸ್ಕೊಂಡೆ, ಆ ಡೀಲಿಂಗ್ ಗೆ ನಾನು ಒಪ್ಕೊಂತೀನಿ, ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ, ನನಗೆ ಎಫ್ ರ್ಯಾಂಕಿಂಗ್ ಬರೋದು ಇಷ್ಟ ಇಲ್ಲ ಅನ್ನೋ ಹತ್ರ ಹೇಳಿದಾಗ ಇವಳಿಗೆ ಆಹಾ ಕುರಿ ತಾನಾಗೆ ಬಂದು ಬಲೆಗ್ ಬೀಳ್ತಾ ಇದೆ, ನನಗೆ ಬೇಕಾಗಿರೋ ಕ್ವಶನ್ ಗೆಲ್ಲ ಇವಳ ಹತ್ರನೇ ಆನ್ಸರ್ ತಗೊಂಡ್ಬಿಡ್ಬೇಕು ಅಂತ ಹೇಳಿ ಲೈನ್ ಆಗಿ ಕ್ವಶನ್ಸ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಯಾರು ಗೇಮ್ ನ ಕಂಡಕ್ಟ್ ಮಾಡ್ತಾ ಇರೋದು, ಏನಕ್ಕೋಸ್ಕರ ಕಂಡಕ್ಟ್ ಮಾಡ್ತಿದ್ದಾರೆ, ಯಾರು ಇದಕ್ಕೆಲ್ಲ ಅಪ್ರೂವಲ್ ಕೊಟ್ಟಿದ್ದು ಅಂತ ಒಂದು ಮೇಲೆ ಒಂದು ಕ್ವಶನ್ ಕೇಳ್ತಾನೆ ಇದ್ರೆ ಆ ಹುಡುಗಿ ಇದಕ್ಕೆಲ್ಲ ಆನ್ಸರ್ ಮಾಡೋದಿಲ್ಲ. ದಯವಿಟ್ಟು ನಾನು ಕ್ಷಮಿಸ್ಬಿಡಿ, ಈ ತರ ನೀವು ಕೇಳೋ ಎಲ್ಲಾ ಕ್ವಶನ್ಗೆ
ನಾನು ಆನ್ಸರ್ಸ್ ಮಾಡಿದ್ರೆ ಅದು ರೂಲ್ಸ್ ನ ಮೀರ್ದಂಗ ಆಗ್ಬಿಡುತ್ತೆ, ಆಮೇಲೆ ನನಗೂ ತುಂಬಾನೇ ಪನಿಷ್ಮೆಂಟ್ ಎಲ್ಲ ಸಿಗುತ್ತೆ, ತುಂಬಾ ಮೋಸವಾದ ಎಕ್ಸ್ಟೆಂಟ್ ಗೆಲ್ಲ ಹೋಗ್ಬೇಕಾಗುತ್ತೆ ಅಂದಾಗ ಇವಳು ಅಂತಾಳೆ ಸರಿ ಅದನ್ನೆಲ್ಲ ನೀನ್ ಆನ್ಸರ್ ಮಾಡ್ಬೇಡ, ನಾನು ಒಂದೊಂದು ಹುಡುಗಿರ ಹೆಸರಾಗಿ ಹೇಳ್ತೀನಿ, ಅವ್ರ ಬಗ್ಗೆ ನನ್ಗೆ ಹೇಳು ಅಂತ ಹೇಳಿ ಕ್ಲಾಸ್ ಅಲ್ಲಿ ಎಲ್ಲಾ ಹುಡುಗಿರ ಹೆಸರನ್ನ ಕೇಳ್ತಾ ಇದ್ರೆ ಅವಳು ಒಬ್ಬೊಬ್ಬರ ಬಗ್ಗೆನೂ ಹೇಳ್ಕೊಂಡ್ ಬರ್ತಾಳೆ. ಆದ್ರೆ ಕೊನೆದಾಗ ಹೇಳ್ತಾಳೆ ಇಲ್ಲಿ ನೋಡಿ ಈ ಗೇಮ್ ನ ಯಾರು ಸ್ಟಾರ್ಟ್ ಮಾಡಿದ್ರು, ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ದಯವಿಟ್ಟು ನನಗೆ ಕೇಳ್ಬೇಡಿ, ನನ್ಗೆ ಗೊತ್ತಿಲ್ಲ, ಗೊತ್ತಿದ್ರು ನಾನು ಹೇಳೋದಿಲ್ಲ, ಆದ್ರೆ ಒಂದು ಮಾತ್ರ ನಾನು ಹೇಳ್ಬಲ್ಲೆ, ನಿಮ್ಮನ್ನ ನೀವು ಕಾಪಾಡ್ಕೋಬೇಕಂದ್ರೆ ಈ ಗೇಮ್ ನ ನೀವು ಆಡ್ಲೇಬೇಕು, ಅಷ್ಟೇ ನಾನು ಹೇಳೋದು ಅಂತ ಅವಳಲ್ಲಿಂದ ಹೊರಟೋದ್ಲು. ನಮ್ ಹೀರೋಯಿನ್ ಕ್ಲಾಸ್ಗೆ ಬಂದ್ಬಿಟ್ಲು. ಇವಾಗ ಹಂಗೆ ಆ ಬ್ರೇಕ್ ಬೆಲ್ ಹೊಡಿಯುತ್ತೆ ನೋಡಿ, ನೆಕ್ಸ್ಟ್ ಮಿನಿಟ್ 3 ಜನ ಬಂದ್ಬಿಡ್ತಾರೆ ನಮ್ ಹೀರೋಯಿನ್ ಹತ್ರ ಬುಲಿ ಮಾಡಕ್ಕಂತಾನೆ. ಬಂದಿದ್ ಫೋರ್ಸ್ ಗೆ ಇಬ್ರು ಹಂಗೆ ಟಕ್ಕಂತ ನಮ್ ಹೀರೋಯಿನ್ ಕೂದಲನ್ನ ಕೈನೆಲ್ಲ ಹಿಡ್ಕೊಂಡು ಫುಲ್ ಲಾಕ್ ಮಾಡ್ಬಿಟ್ರು. ಇನ್ನೊಬ್ಳು ಬಂದು ಹೇಳ್ತಾಳೆ ಅಯ್ಯೋ ಪಾಪ ಯಾವಾಗೂ ನಮ್ ಕೆಲ ಒದೆ ತಿಂದು ತಿಂದು ತುಂಬಾನೇ ವೀಕ್ ಆಗ್ಬಿಟ್ಟಿದ್ಯಲ್ವಾ, ಅದಕ್ಕೆ ನಿನ್ಗೋಸ್ಕರ ಸ್ವಲ್ಪ ಪ್ರೋಟೀನ್ಸ್ ಎಲ್ಲ ತಗೊಂಡ್ ಬಂದಿದೀವಿ ಅಂತ ಈ ಪ್ರೋಟೀನ್ ಹುಳುಗಳನ್ನ ತೋರಿಸ್ತಾರಲ್ವಾ ಅವುಗಳನ್ನ ತಗೊಂಡ್ ಬಂದಿರ್ತಾಳೆ ಒಂದು ಡಬ್ಬಿನಲ್ಲಿ ಹಾಕೊಂಡ್ಬಂದು ತಗೋ ಇದನ್ನ ತಿನ್ನು ಅಂತ ಹೇಳಿ ಫೋರ್ಸ್ಫುಲ್ ಆಗಿ ನಮ್ ಹೀರೋಯಿನ್ ಬಾಯ್ ತೆಗ್ಸಿ ಆ ಹುಳನೋಳ್ ಬಾಯ್ಗೆ ಹಾಕಕ್ಕೆ ಶುರು ಮಾಡ್ಬಿಟ್ರು. ಅವ್ಳು ಬೇಡ ಬೇಡ ಅಂತಿದ್ರು ಕೇಳ್ತಾ ಇಲ್ಲ, ಫೋರ್ಸ್ಫುಲ್ ಆಗಿ ಹಾಕ್ಬಿಟ್ರು. ಹೆಂಗೋ ನಮ್ ಹೀರೋಯಿನ್ ಅವ್ರನ್ನೆಲ್ಲ ಕೈನ ತಟ್ಟಿ ಬಿಟ್ಟು ಹೋಗಿ ಆ ಹುಳನೆಲ್ಲ ಕೆಳಗಡೆ ಉಗಿದ್ಬಿಟ್ಲು. ಆಗ ಆ ಮುಯಾಗ್ ಅಂತ ಒಂದು ಹುಡುಗಿನ ತೋರಿಸಿದ್ವಲ್ಲ ನಮ್ ಹೀರೋಯಿನ್ಗೆ ಡಿಕ್ಕಿ ಹೊಡೆದಿದ್ಲಲ್ವಾ, ಆ ಹುಡುಗಿ ಹೇಳ್ತಾಳೆ ಏನಮ್ಮ ನಿನ್ಗೋಸ್ಕರ ಆಸಿಂದ ನಾವು ಪ್ರೋಟೀನ್ಸ್ ಆಗಿ ಇರ್ಲಿ ಅಂತ ಇದೆಲ್ಲ ತಗೊಂಡ್ ಬಂದ್ ಕೊಟ್ರೆ ಇದನ್ನ ಇತ್ರ ಉಗಿದ್ಬಿಟ್ಟೆ, ಇವಾಗ ನಾನ್ ನಿಮ್ಗೆ ಹಿಂಸೆ ಕೊಟ್ಟಿದೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದಂದ್ರೆ ಎವಿಡೆನ್ಸ್ ನಾನೇ ಕ್ಲೀನ್ ಮಾಡ್ಬೇಕಲ್ವಾ, ಆಯ್ತು ಬಿಡು ಕ್ಲೀನ್ ಮಾಡ್ತೀನಿ ಅಂತ ಹಂಗೆ ಒಂದು ಹಾಡ್ನ ಹಾಡ್ಕೊಂಡು ಒಂಥರ ಹಮ್ಮಿಂಗ್ ಮಾಡ್ಕೊಂಡು ಆ ಹುಳನೆಲ್ಲ ಎತ್ತಿ ಬಾಕ್ಸ್ ಅಲ್ಲಿ ಹಾಕ್ತಾ ಇರ್ತಾಳೆ. ಅದಕ್ಕೆ ಪಕ್ಕದಲ್ಲಿ ಇರೋರು ಹೇಳ್ತಾಳೆ ಯಾರಾದ್ರೂ ಒಬ್ರು ಹಾಡ್ನ ಹಾಡ್ಬಿಟ್ರೆ ಸಾಕು ಅದನ್ನೇ ಕೇಳಿಸ್ಕೊಂಡ್ ಕಿವಿಯಲ್ಲಿ ನೀನ್ ಆಡ್ತಾನೆ ಇರ್ತೀಯಲ್ಲ ಅಂತ ಹೇಳಿದಾಗ ಕಿರಣ್ಗೆ ಲೈಟ್ ಆಗಿ ಡೌಟ್ ಬರುತ್ತೆ, ಇದಕ್ಕೂ ಮುಂಚೆ ಹುಡುಗಿ ಆಡ್ತಿರೋ ಹಾಡ್ನ ಬೇರೆ ಯಾರೋ ಆಡಿದ್ರಲ್ವಾ, ಯಾರು ಹಾಡಿದ್ರು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ಇವಾಗ ಹಂಗೆ ಇನ್ನೊಂದ್ ಕಡೆ ಇನ್ನೊಂದು ಹುಡುಗಿನ ತೋರಿಸ್ತಾರ ನೋಡಿ, ಸ್ಟೈಲ್ ಆಗಿ ಕ್ಯಾಟ್ ವಾಕ್ ನ ಮಾಡ್ಕೊಂಡು ಕೈಲಿ ಸಿಗರೇಟ್ ನ ಇಟ್ಕೊಂಡು ಈಗ ಒಂದು ಹಾಡ್ ಕೇಳಿಸ್ಕೊಂಡ್ರಲ್ಲ ಆ ಹಾಡ್ನ ಹಮ್ಮಿಂಗ್ ಮಾಡ್ಕೊಂಡೇ ಒಂದು ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಆಗ್ತಾಳೆ. ಅಲ್ಲೇ ಜೇನ್ ನಿಂತ್ಕೊಂಡಿರೋದು, ಅವಳು ಸ್ಮೋಕ್ ಮಾಡ್ತಿರೋ ಸಿಗರೇಟ್ ನ ಆಲ್ಮೋಸ್ಟ್ ಜೇನ್ ಕಣ್ಣತ್ರ ಇಡೋವರೆಗೂ ಹೊರಟೋಗ್ತಾಳೆ. ಜೇನ್ಗಂತೂ ತುಂಬಾನೇ ಭಯ ಆಗೋಯ್ತು, ಪ್ಲೀಸ್ ನಿಲ್ಸು, ನೀನ್ ಹೇಳೋದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಲು. ಸರಿ ಆಯ್ತು ಹೋಗು ಅಂತ ಕಳ್ಸ್ಕೊಟ್ಬಿಡ್ತಾಳೆ. ಇವಾಗ ಹಂಗೆ 1 ಮಂತ್ ಮುಂಚೆ ಏನ್ ನಡೀತು ಅಂತ ತೋರಿಸ್ತಾರೆ. ಇವಳು ಆ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಕುತ್ಕೊಂಡು ಪ್ರಿನ್ಸಿಪಲ್ ಹತ್ರನೇ ನಮ್ ಹೀರೋಯಿನ್ ಫೈಲ್ ನ ಕೊಟ್ಬಿಟ್ಟು ಇವಳು ನಮ್ ಕ್ಲಾಸ್ ಗೆ ಬರ್ಬೇಕು ಅಂತ ಕೇಳ್ತಿದ್ದಾಳೆ. ಇದನ್ನ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಓಕೆ ಸೂಜಿ ಅನ್ನೋ ಹುಡುಗಿ ಕ್ಲಾಸ್ 5 ಗೆ ಬರ್ಬೇಕು ಅಷ್ಟೇ ತಾನೆ ಅಂತ ಹೇಳಿದಾಗ ಅದಕ್ಕೆ ಅವಳು ಕೂಡ ಹೌದು ಅಂತ ಹೇಳ್ತಾಳೆ. ಫಸ್ಟ್ ಆಫ್ ಆಲ್ ಇವಳು ಯಾರು, ಇವಳು ಹೇಳಿದ್ರೆ ಪ್ರಿನ್ಸಿಪಲ್ ಏನಕ್ಕೆ ಕೇಳ್ಬೇಕು, ಆ ಕ್ವಶನ್ ಗೆಲ್ಲ ಮುಂದೆ ನಮ್ಗೆ ಆನ್ಸರ್ ಸಿಗುತ್ತೆ. ಇವಳು ಹೇಳಿರೋದ್ರಿಂದಾನೇ ಹೀರೋಯಿನ್ ಈ ಕ್ಲಾಸ್ ಗೆ ಬಂದಿರೋದು. ಇವಾಗ ಹಂಗೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ ಹೀರೋಯಿನ್ ಹಂಗೆ ಬೈದಲ್ಲಿ ಕುತ್ಕೊಂಡು ಯಾರು ಈ ಹಾಡ್ನ ಆಡ್ತಾ ಇದ್ದಿದ್ದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಭಯಂಕರವಾಗಿ ಒಂದು BGM ನ ಹಾಕೊಂಡು ಕ್ಲಾಸ್ ರೂಮ್ ಡೋರ್ ನ ಓಪನ್ ಮಾಡ್ಕೊಂಡು ಒಂದು ಹುಡುಗಿ ಹಂಗೆ ಕ್ಯಾಟ್ ವಾಕ್ ಮಾಡ್ಕೊಂಡು ಬರ್ತಾಳೆ ನೋಡಿ. ಅಷ್ಟೇ ಅವಳನ್ನ ನೋಡಿ ನಮ್ ಹೀರೋಯಿನ್ ಸಖತ್ ಶಾಕ್ ಆಗ್ಬಿಟ್ಲು ಅಂತಾನೆ ಹೇಳ್ಬೇಕು. ಆ ಹುಡುಗಿ ಬೇರೆ ಯಾರು ಅಲ್ಲ, ಇಷ್ಟೊತ್ತು ನಮ್ ಹೀರೋಯಿನ್ ಹತ್ರ ತುಂಬಾ ಸ್ವೀಟ್ ಆಗಿ ತುಂಬಾ ಕ್ಯೂಟ್ ಆಗಿ ಸೈಲೆಂಟ್ ಆಗಿ ಮಾತಾಡ್ತಾ ಇದ್ಲಲ್ವಾ ಹರೇನ್ ಅಂತ ಒಂದು ಹುಡುಗಿ, ಅವಳೇ ಗೇಮ್ ಹಿಂದ್ಗಡೆ ಇರೋ ಆ ಮಾಸ್ಟರ್ ಮೈಂಡ್. ಅಷ್ಟೇ ಅಲ್ಲ ಆ ರ್ಯಾಂಕಿಂಗ್ ಅಲ್ಲಿ A ಗ್ರೇಡ್ ಅಲ್ಲಿ ರ್ಯಾಂಕಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದೇ ಇವಳನ್ನ ಇಷ್ಟೊತ್ತು ಸ್ವೀಟು ಅಂತ ಅನ್ಕೊಂಡ್ವಿ, ಆದ್ರೆ ಇವಳು ಸ್ವೀಟ್ ಅಲ್ಲ ಸೈಕೋ ಅಂತ ಹೇಳಿ ಇವಳಿಗೆ ಇವಾಗ ಅರ್ಥ ಆಯ್ತು. ಅವಳು ಹಂಗೆ ಈ ಅಂತ ನಗ್ತಾಳೆ ನೋಡಿ, ಸ್ಮೈಲ್ ಮಾತ್ರನೇ ಚೆನ್ನಾಗಿರೋದು, ಅದ್ರ ಹಿಂದ್ಗಡೆ ಇರೋ ಸೈಕೋತನ ಇನ್ನೂ ಗೊತ್ತಿಲ್ಲ. ಇನ್ನು ಮುಂದಕ್ಕೆ ನೋಡೋಣ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ, ಮುಂದೆ ಬರೋ ಎಪಿಸೋಡ್ಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸಖತ್ ಥ್ರಿಲ್ಲಿಂಗ್ ಆಗೂ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಎಪಿಸೋಡ್ಸ್ ನ ಅಪ್ಲೋಡ್ ಮಾಡ್ಬಿಡ್ತೀನಿ, ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ಇಷ್ಟ ಆಗಿದ್ರೆ ಮರಿದೆ ಲೈಕ್ ಮಾಡೋದನ್ನ ಮರಿಬೇಡಿ, ನನಗೆ ಅದು ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ, ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ಓಕೆ ದೆನ್ ನಿಮ್ಮನ್ನ ಸೆಕೆಂಡ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.